ಇವತ್ತು ಚಿಂತನೆಗಾಗಿ ಆಯ್ಕೆ ಮಾಡಿದ ವಿಷಯ ವರಭಕ್ತಿಯಿಂದ ಸಚ್ಚರಿತಮೊಂದುಂಟೆ. ಸಚ್ಚರಿತ ಅಂತ ಎದಕ್ಕನಬೇಕು? ಸಚ್ಚರಿತ ಅಂದರೆ ಸದಾಚಾರ. ಸಚ್ಚರಿತ ಎಂಬ ಪದಕ್ಕೆ ಅರ್ಥ ಏನು? ಸದಾಚಾರ. ಸದಾಚಾರ ಅಂದ್ರೆ ಸತ್ ಆಚಾರ, ಸತ್ತ ಆಚಾರ ಅಲ್ಲ. ಮತ ಸತ್ ಸತ್ ಎಂಬ ಪದಕ್ಕೆ ಎರಡು ಅರ್ಥ ಇದೆ. ಸತ್ ಎಂಬ ಪದಕ್ಕೆ ಎರಡು ಅರ್ಥ ಇದೆ. ಸತ್ ಅಂದರೆ ಯಾವಾಗಲೂ ಇರುವುದಕ್ಕೇನಂತಾರೆ? ಸತ್. ಇನ್ನೊಂದು ಸತ್ ಎಂಬ ಪದಕ್ಕೆ ಅರ್ಥ ಒಳ್ಳೆಯದು ಅಂತ. ಸದ್ಗುಣ ಅಂತೀರಿ, ಒಳ್ಳೆಯ ಗುಣ ಅಂತ ಅರ್ಥ. ಸಜ್ಜನ, ಒಳ್ಳೆಯ ಜನ. ಗಾಣಿಗರ ಅಂದರೆ ನೀವು ಅವ್ರು ಒಳ್ಳೆಯ ಜನ, ಅದಕ್ಕೆ ಅವ್ರಿಗೆ ಸಜ್ಜನ ಅಂದಿರಬೇಕು ಅಂತ. ಅವರಷ್ಟೇ ಒಳ್ಳೆಯ ಜನ ಅಂತ ಹಾಗೂ ಅಲ್ಲ. ಒಳ್ಳೆಯ ಜನ ಯಾರಾದಾರ ಅವ್ರಿಗೆಲ್ಲ ಏನು ಅನ್ಬೇಕು? ಸಜ್ಜನ, ಸರ್ವಜ್ಞ, ಸಜ್ಜನರ ಸಂಘ, ಹೆಜ್ಜೆಯನ್ನು ಸವಿದಂತೆ. ಸಜ್ಜನರ ಸಂಘ ಅಂದ್ರೆ ಸಜ್ಜನರೆಂಬುದನ್ನು ಯಾವ ಅರ್ಥದಲ್ಲಿ ಬಳಸ್ತಾನವನು? ಒಳ್ಳೆ ಜನ ಅಂತ ಅರ್ಥ. ಸತ್ ಜನ, ಸಜ್ಜನ. ಇಲ್ಲಿ ಸತ್ ಆಚಾರ. ಆಚಾರ ಅದ್ರ ಹಿಂದೆ ಏನು ಶಬ್ದ ಸೇರಿಸಿದ್ದಾರೆ? ಸತ್ ಅಂದರೆ ಒಳ್ಳೆ ಆಚಾರ. ಸದಾಚಾರ ಅಂದರೆ ಏನರ್ಥ ರೀ? ಒಳ್ಳೆ ಆಚಾರ. ಒಳ್ಳೆ ಆಚಾರ ಅದಕ್ಕೆ ಅನ್ನಬೇಕ್ರಿ. ಸದಾಚಾರದಿಂದನೇ ಅವನ ಸಚ್ಚಾರಿತ್ರ ನಿರ್ಮಾಣ ಆಗ್ತದೆ. ಆ ಮಾತು ಬೇರೆ, ಅವನ ಚರಿತ್ರೆ ನಿರ್ಮಾಣ ಆಗ್ತದೆ. ಈಗ ನಾವು ಏನು ಚಿಂತನೆ ಮಾಡಕ್ಕೆ ಹೊಂಟೀವಿ ಅಂದರೆ ಸದಾಚಾರ ಅದಕ್ಕೆ ಅನ್ನಬೇಕು. ಒಳ್ಳೆ ಆಚಾರ ಅಂತ ಅದಕ್ಕೆ ಅನ್ನಬೇಕು. ಒಬ್ಬನಿಗೆ ಒಂದು ಆಚಾರ ಆಗ್ತದ, ಅದ ಮತ್ತೊಬ್ಬನಿಗೆ ಅನಾಚಾರ ಅನ್ನಿಸ್ತದ. ಅವ ನಾ ಮಾಡೋದೇ ಆಚಾರ ಅಂತಾನ, ನೀ ಮಾಡೋದೆಲ್ಲ ಅನಾಚಾರ ಅಂತಾನ. ಅವರು ಮಾಡೋದು ನಿಮ್ಮ ಮುಂದೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜೈನ ಮುನಿಗಳ ಆಚಾರ ನಿಮ್ಮಿಂದ ಸಾಧ್ಯ ಆಗ್ತದೆ ಏನ್ರಿ? ಅವರು ಈ ಕೂದಲ ತೆಗಿಬೇಕಾದ್ರೆ ಕಿತ್ಕೊಂತಾರ. ಅವರು ನೀವು ಕಿತ್ಕೊಡ್ರಿ ನೋಡಮ್ಮ. ಮೂಗ್ನೇನು ಹೊರಗೆ ಬಂದುದ್ದ ಕಿತ್ಕೋಬೇಕಂದ್ರೆ ಆಗಂಗಿಲ್ಲ. ಭಾಳ ಕಠಿಣ ಆಚಾರ ಅವ್ರದ್ದು. ಹೊತ್ತು ಮುಣಗಿದ ಮ್ಯಾಗ ಊಟ ಮಾಡ್ಲಾಕ ಆಗೋದಲ್ಲ. ನೀವು ಬಾರದ ಮ್ಯಾಗ ಒಂದು ಹೆಣ ಕೆಡವೆನೇ ಊಟ ಮಾಡೋರು ಅಂದ್ರೆ ಇದ್ರಾಗ ಟಿವ್ಯಾಗ ಕ್ರೈಮ್ ನ್ಯೂಸ್ ನೋಡೇ ಲಾಸ್ಟ್ ಇರೋದ. ಕ್ರೈಮ್ ನ್ಯೂಸು ಒಂದು ಮರ್ಡರ್ ಮಾಡಿ ಆಮೇಲೆ ಊಟ ಮಾಡೋರು. ಅವರು ಹೊತ್ತು ಮುಳುಗುದ್ರಾಗನ ಊಟ ಮಾಡ್ತಾರೆ. ಎಷ್ಟು ಸೂಕ್ಷ್ಮ ಆಚಾರ ಅಂದ್ರೆ ಜೈನ ಮುನಿಗಳ ಆಚಾರ. ಯಾವಷ್ಟು ಅದು ನವಿಲ ಇದನ್ನ ತಗೊಂಡು ತಿರುಗಾಡ್ತಿರ್ತಾರೆ. ನವಿಲು ಗರಿದು ಪಿನ್ ಅಲ್ಲೇನಾದರೂ ನಾನು ಕುಳಿತುಕೊಳ್ಳುವಲ್ಲಿ ಸೂಕ್ಷ್ಮ ಜೀವಿಗಳಿದ್ದು ಅವುಗಳಿಗೆ ಹಿಂಸೆ ಆಗಬಾರದಂಥೇಳಿ
ಅದನ್ನು ಹುಡುಗೇನೆ ಕುಂದಿರ್ತಾರೆ. ಉಸಿರಾಟ ಕ್ರಿಯೆಯಲ್ಲಿ ಸೂಕ್ಷ್ಮ ಜೀವಾಣುಗಳು ನನ್ನ ಉಸಿರದೊಡನೆ ಒಳಗೆ ಹೋಗಿ ಅವುಗಳಿಗೆ ಹಿಂಸೆ ಆಗಬಾರ್ದಂತ ಹೇಳಿ ನೀವು ಮುಖ ಬಾಯಿ ಯಾವಾಗ ಕಟ್ಕೊಂಡ್ರಿ ಅಂದ್ರೆ ಅದೆಷ್ಟ ಯಾವಾಗ ರೀ ನೆನಪರಿದ್ರಿ? ಬಹುತೇಕ ಜೀವಮಾನ ಮುಗಿಯುವವರೆಗೂ ಅದನ್ನು ನೆನಪು ಆಗೋದಿಲ್ಲ ಏನ್ರಿ. ಇಟ್ಟು ಶಾಸ್ತ್ರ ಹೇಳ್ತೀವಲ್ಲ, ದೇಹ ನಾ ಅಲ್ಲ, ನಾ ಸಾಯವಲ್ಲ. ದೇಹ ಸಾಯ್ತದ, ಸಾವು ಬಂದ್ರೆ ಯಾವ ಕಾಯವ, ಹಿಂಗೆಲ್ಲ ಭಾರಿ ಭಾರಿ ಮೈಕ್ನಾಗ ಹೇಳ್ತೀವಿ. ನಾವು ಅವಾಗ ಮಠ ಬಿಟ್ಟು ಹೊರಗೆ ಬರಲಿಲ್ಲ, ಯಾರನ್ನೂ ಮಠದ ಸನಿಯಕ್ಕೆ ಬರಗೊಳ್ಳಿಲ್ಲ. 4-5 ಜನ ಸ್ವಾಮಿಗಳು ನಾವು ಮಠದಾಗೆ ಕಾಯಿಪಲ್ಯ ತರವ ಅಲ್ಲಿಟ್ಟು ಹೋಗ್ಬೇಕು, ಹಾಲು ತರವ ಅವ್ನು ಮುಡ್ಸ್ಕೊಂಡು ಅವನ ಹಾಲ ಕಾಯಿಪಲ್ಯ ಬೇಕು, ಅವ ಬ್ಯಾಡ ನಮಗೆ. ನಾವು ಒಬ್ಬನ ಮಾಡೀನಿ ಹಂಗೆ, ನೀವು ಹಂಗೆ ಮಾಡೀರಿ. ಅಷ್ಟು ಹೆದರಿಕೆ. ಅವ್ರು ನೋಡ್ರಿ ಮಾಸ್ಕ್, ಜೀವನ ತುಂಬ ಜೈನ ಮುನಿಗಳು ಮಾಸ್ಕ್ ಹಾಕೊಂತಾರೆ. ಅಷ್ಟು ಅಹಿಂಸಾ ಪ್ರತಿಪಾದನೆಯನ್ನು ಇನ್ನೊಬ್ಬರಿಗೆ ನೋವಾಗಬಾರದು ಎಂಬ ಈ ಆಚಾರ ಬೇರೆ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ನೋಡ್ರಿ. ಅಂತೆಯೇ ಸರ್ವಜ್ಞ ಕೊಲಲಾಗದೆಂಬ ಜಿನಧರ್ಮ ಎನ್ನ ತಲೆಯ ಮೇಲಿರಲಿ ಅಂದರು. ಇನ್ನೊಬ್ಬರಿಗೆ ಹಿಂಸಾ ಮಾಡಬಾರ್ದೆಂಬ ಏನು ಈ ಧರ್ಮ ಐತಲ್ಲ, ಈ ಆಚಾರನ ತಲೆ ಮ್ಯಾಗ ಹೊತ್ತು ಮರೆಸ್ತೀನಿ ಅಂದರು. ಇದು ಅವ್ರಿಗೆ ಆಚಾರ ಅನ್ನಿಸ್ತದೆ, ನಿಮಗೆ ಹೆಂಗೆ ಸಾಧ್ಯ ಆಗ್ತದೆ? ಅವರು ಶ್ವಾಸೋಚ್ಛ್ವಾಸದಲ್ಲಿ ಜೀವ ಹಿಂಸೆ ಆಗಬಾರ್ದಂತ ಅವ್ರಂದ್ರು. ನೀವು ತೊಗರಿಗೆ ಎಣ್ಣೆ ಹೊಡಿಲಕ್ಕೆ ಹೋಗೋರು ಹೊಡಿಲಾರ್ದೆ ಬಿಟ್ಟು ನಡೀತಿದ್ರೆ ಎಲ್ಲರಿಗೂ ಎಲ್ಲ ಆಚಾರ ಅನ್ನಿಸ್ತದಂತ ಹೇಳಕ್ಕೆ ಬರಂಗಿಲ್ಲ. ಒಬ್ಬನಿಗೆ ಒಂದು ಆಚಾರ ಹಿಡಿಸ್ತದೆ, ಮತ್ತೊಬ್ಬನಿಗೆ ಮತ್ತೊಂದು ಆಚಾರ ಹಿಡಿಸ್ತದ, ಹೌದಲ್ರಿ? ಒಬ್ರಿಗೆ ತಲೆ ತುಂಬ ಸೆರಗು ಹೊತ್ತುಕೊಳ್ಳೋದು ಆಚಾರಪ್ಪ, ಅದು ಚಂದ ಕಾಣಂಗಿಲ್ಲ ಒಂದಿಷ್ಟು ಮಂದಿಗೆ. ಈಗ ಹಳೆ ಮುದಿಕೆ ಅಂತಾರೆ, ಅವ್ರು ತಲೆ ಮೇಲೆ ಸೆರಗು ಹೊತ್ಕೊಂಡ್ರು. ಅದು ಹಳೆ ಮಂದಿ ಅದು ಅಂತಾರೆ ಅವ್ರು. ಇವರು ಹೊಸಬ್ರು ಇವರು. ನಿಮಗೆ ಟೋಪಿಗೆ ತೆಗೆದ್ರೆ ಹ್ಯಾಂಗಾರ ಆಗ್ತದೆ, ಅವ್ರಿಗೆ ಟೋಪಿಗೆ ಹಾಕೊಂಡ್ರೆ ಹ್ಯಾಂಗಾರ ಆಗ್ತದ? ಇಲ್ಲ ಇಲ್ಲಿದಿಲ್ಲ. ನೀವು ಯಾವಾಗಲೂ ಟೋಪಿಗೆ ಹಾಕ್ಕೊಂತೀರಿ ನೋಡ್ರಿ ಅಂತ ನಾ ಅಂದೆ, ಮತ್ತೊಬ್ರು ಹಾಕಬಾರ್ದಂತ ನಾನೇ ಹಾಕೊಂಡು ಕುಂತೀನಿ ರೀ ಅಂತ. ಸುಮ್ಮನೆ ಆಚಾರದ ಚಿಂತನೆ ಮಾಡಕ್ಕೆ ನಾ ಈಗ. ಏನ್ರಿ ಎಷ್ಟು ನಮೂನಿ ಐತ್ರಿ. ಒಬ್ಬೊಬ್ರಿಗೆ ಒಂದೊಂದು ಚಂದ ಅನ್ನಿಸ್ತದೆ. ಒಬ್ಬನಿಗೆ ಇಲ್ಲಿ ಕೂದಲ ಬಿಟ್ಟು ಇಲ್ಲಿ ಬಳಸ್ಕೊಳ್ಳೋದು ಆಚಾರ ಅಂತವ, ಇದನ್ನು ತೆಗೆದು ಇಲ್ಲಟ್ಟೆ ಕೂದಲ ಬಿಡೋದು ಇವಾಗ ಆಚಾರ. ಹಂಗೆ ತಿಳಿಲಕ್ಕೈತದಲ್ಲಿ ನೀವು ಶಾಣ್ಯರದಿರಲ್ಲ, ಭಾಳ ಶಾಣ್ಯರದಿರಿ. ನೋಡ್ರಿ, ಒಬ್ಬ ಇಲ್ಲಿ ಎಲ್ಲ ತೆಗೆದು ಮತ್ತೆ ಇಲ್ಲಿಟ್ಟೇ ಬಿಡ್ತಾನ, ಅದು ಆಚಾರ ಅಂದ್ರೆ ಗೊತ್ತಾಯ್ತ? ಜುಟ್ಲ ಚಂಡಿಕಿ, ಇವ ಇಲ್ಲಿ ಇಬ್ರು ಕೂಡಿ ಕೆಟ್ಟ ಜಗಾಡ್ಯಾರ ಈ ದೇಶದಾಗ. ಏನ್ರಿ, ನಾ ಹೆಸರು ಅನ್ನಂಗಿಲ್ಲ, ನೀವು ಶಾಣ್ಯರದಿರಿ, ಗೊತ್ತಾಗ್ತದೆ ನಿಮಗೆ.
ಜನಿವಾರ ಹಾಕುವುದು ಒಬ್ಬವ ಆಚಾರ ಅಂದ, ಶಿವದಾರ ಹಾಕುವುದು ಒಬ್ಬವ ಆಚಾರ ಅಂದ. ಶಿವದಾರ ಹಾಕದವನೇ ಭಕ್ತ ಅಂತೀವ, ಜನಿವಾರ ಹಾಕದವನೇ ಭಕ್ತ ಅಂತವ. ಬರೀ ನಿಮ್ಮ ದಾರ ತಗೊಂಡು ಏನು ಮಾಡಮ್ಮು? ನಿಮ್ಮ ದಾರ ತಗೊಂಡು ಊರ್ಲಿ ಹಾಕೋಬೇಕಷ್ಟೇ. ನಮ್ಮ ಕಷ್ಟ ಕಳಿಲಿಲ್ಲ ಅಂತಂದ್ರೆ ಆ ದಾರ ತಗೊಂಡು ಏನು ಮಾಡಮ್? ಬಹಳ ಕಷ್ಟ ಅನ್ನಿಸ್ತದೆ ಆಚಾರ ಯಾವುದು ಅಂತ. ಪಾಂಡವರು ಒಬ್ಬ ಹೆಣ್ಮಗಳನ್ನ ಹೊಸ ಮಂದಿ ಮದುವೆ ಆದ್ರೆ 5 ಮಂದಿ ಅವ್ರಿಗೆ ಆಚಾರ. ನೀವು ಆಗ್ಲಕ್ಕೆ ಹೋದ್ರೆ ಗತಿ ಹಂಗಾಗ್ತದೆ. ಮತ್ತು ಆಗಿರಿ ಅದು ಚಲೋ ಅಲ್ಲ, ಅದು ಅವ್ರಿಗೆ ಅಟ್ಟೆ ಆಚಾರ ಅದು. ಮಹಾಭಾರತ ನೋಡಿ ಮಗಳು ಸುಧಾರಣೆ ಆಗ್ಲಂತ ಹೇಳಿ ಅಪ್ಪ ಕುರುಕ್ಷೇತ್ರ ನಾಟಕ ನೋಡ್ಲಕ್ಕ ಮಗಳಿಗೆ ಕಳಿಸಿದಂತ. ಯವ್ವ ನಾಟಕ ನೋಡಿ ಏನು ಕಲ್ತಿ ಅಂತ ಕೇಳಿದ್ರಂತ. ದ್ರೌಪದಿ 5 ಮಂದಿ ಆಗಳ ನಾವು ಒಂದು 7-8 ಮಂದಿನಾಗ ಆಕಿನ ಮೀರಿಸ್ಬೇಕಂತ ಮಾಡೀನಿ ಅಂದಂತ ಆಕಿ. ಅದು ಹಾಕಿದಷ್ಟೇ ಆಚಾರ, ನಿಮ್ಮಿಂದ ಸಾಧ್ಯ ಆಗಂಗಿಲ್ಲ. 5 ಮಂದಿ ಗಂಡಂದಿರನ್ನ ಆದ್ರೂ ಆಕಿ ಪತಿವ್ರತೆ. ಇದಂತ ಆಶ್ಚರ್ಯ ರೀ. 5 ಮಂದಿನ ಮ್ಯಾನೇಜ್ ಮಾಡ್ಯಾಳಕಿ. ಒಬ್ಬ ಕುಡುಕ ಗಂಡನ ಮ್ಯಾನೇಜ್ ಮಾಡೋಕ್ಕಾಗಲ್ಲ ನಿಮಗೆ. ದ್ರೌಪದಿ ಕಡೆ ಸ್ವಲ್ಪ ಟ್ಯೂಷನ್ ಕ್ಲಾಸ್ ತಗೊಳ್ರಿ, ಹ್ಯಾಂಗೆ ಮ್ಯಾನೇಜ್ ಮಾಡ್ಬೇಕನ್ನೋದು. ಆಕಿಗೆ ಮಾತ್ರ ಅದು ಆಚಾರ. ಅದು ಹೆಂಗೆ ಆಚಾರೋ ವ್ಯಾಸನೇ ಗೊತ್ತಾ, ವ್ಯಾಸನಿಗೆ ಗೊತ್ತು. ಅದ್ರ ತಾತ್ಪರ್ಯನೂ ಭಾಳ ಚಂದ ಹೇಳಿದ್ದಾರೆ. ನನಗೆ ಈ ಮಹಾಭಾರತದ ಕಥೆಗಳನ್ನು ಆಧ್ಯಾತ್ಮಿಕವಾಗಿ ಹೋಲಿಸ್ತಾರೆ ಡೋಂಗರೆ ಮಹಾರಾಜರು. ಅದು ಭಾಳ ಹಿಡಿಸ್ತದೆ ನನಗೆ. ಚಲೋ ಅರ್ಥ ಬರೀತಾರೆ ನೋಡ್ರಿ ಅದಕ್ಕೆ ಅವರು. ಇದು ಕೇಳ್ಬೇಕು ನೀವು, ಭಾಳ ಮುಖ್ಯವಾದದ್ದು. ಇಲ್ಲ ಅಂತಂದರೆ ಏನು ಇದು ಕತೆ? ಒಬ್ಬ ಹೆಣ್ಮಗಳಿಗೆ 5 ಗಂಡಂದಿರು ಅಂದರೆ ಅನಾಚಾರ ಅಲ್ಲವೇ ಅನ್ನಿಸ್ತದೆ. ಆದರೆ ನಮ್ಮ ರಾಮಚಂದ್ರ ಕೇಶವ ಡೊಂಗರೆ ಮಹಾರಾಜರು ಭಾಳ ಚಂದ ಹೇಳ್ತಾರೆ, ಪಂಚ ಪಾಂಡವರು ಅಂದರೆ ಪಂಚ ಇಂದ್ರಿಯಗಳು. ಪಂಚ ಇಂದ್ರಿಯಗಳನ್ನು ಆಳುವಂಥ ಮನಸ್ಸೇ ದ್ರೌಪದಿ ಅಂದ್ರವರು. ಎಷ್ಟು ಚಲೋ ಅರ್ಥ ಅನಿಸಂಗಿಲ್ಲ? ಎಲ್ಲ 5 ಇಂದ್ರಿಯಗಳನ್ನು ಆಳುವುದು ಯಾವುದು? ಇವೆಲ್ಲ ಯಾರ ಮಾತು ಕೇಳ್ತಾವ್ರಿ? ಮನಸ್ಸಿನ ಮಾತು ಕೇಳ್ತಾವ. ಮನಸ್ಸಿದ್ರೆ ಕಣ್ಣು ಕೆಲಸ ಮಾಡ್ತದೆ. ಕಣ್ಣು ಯಾವಾಗ ನೋಡ್ತದ್ರಿ? ಕಣ್ಣು ತೆರೆದ್ರೆ ನೋಡ್ತದಂದ್ರೆ ನೀವು ಕಣ್ಣು ತೆರೆದ್ರೆ ನೋಡಂಗಿಲ್ಲ. ಅದು ತೆರೆದೇ ಇರ್ತಾವ. ಹೆಣಕ್ಕೆ ಕಣ್ಣು ತೆರೆದೇ ಇರ್ತಾವ. ನೀವು ಬೇಕಾದ್ರೆ ನೋಡ್ರಿ, ಒಂದು ಹೊಡೆದು ನೋಡಿ, ಅಲ್ಲ ಸತ್ತದ್ದು ಹೋಗಿ ನೋಡ್ರಿ. ಹೊಡೆದು ನೋಡೋದು ಬೇಡ, ಸತ್ತದು ನೋಡ್ರಿ. ನೀವು ಕಣ್ಣು ಮುಚ್ಚುತ್ತಾರು, ಅದೇನು ಕಣ್ಣು ಮುಚ್ಚಂಗಿಲ್ಲ. ಆಮೇಲೆ ಹಿಂಗೆ ಕಣ್ಣು ಮುಚ್ತಾರ. ಅದಕ್ಕೆ ಜೀವ ಹೋದಾಗ ಕಣ್ಣು ತೆರೆದೇ ಇರ್ತಾವ. ನೋಡ್ತದೇನದು ಬ್ಯಾಡ. ಕೆಲವ್ರು ಕಣ್ಣು ತೆರ್ಕೊಂಡು ನಿದ್ದೆ ಮಾಡ್ತಾರಪ್ಪ. ನಿಮ್ಮ ಕಡೆ ಯಾರೂ ಇಲ್ಲ? ಭಾರಿ ಮಜೆ ನಿದ್ದೆ ಮಾಡ್ತಾರೆ ಕೆಲವರು ಮಾತಾಡ್ಕೊಂತ ನಿದ್ದೆ ಮಾಡ್ತಾರೆ. ಬೆಳತನ ಮಾತಾಡ್ತ ಚಂತನ ಏನು ಮಾಡಿರ್ತಾರೆ ಬೆಳತನ ಹೇಳ್ತಾರೆ ನೋಡ್ರಿ ಅವರು. ಏನಂತೀರ ಅದಕ್ಕೆ? ಬಡಬಡಿಸೋದು ಅಂತಾರೆ. ಬಡಬಡಿಸೋದು ಅಂದ್ರೆ ಏನು? ಮತ್ತೇನು ಮಾತಾಡೋದಲ್ಲ. ಚಂತನ ಮಾಡಿದ್ದೆಲ್ಲ ಬೆಳತನ ಹೇಳ್ತಾನ. ಅವ್ರದ್ದು ಸೀಕ್ರೆಟ್ ಮುಚ್ಚಿಡ್ಲಿಕ್ಕೆ ಆಗಂಗಿಲ್ಲ. ಅವ್ರದ್ದು ಭಾರಿ ಡೇಂಜರ್. ಅವರು ಒಬ್ಬನೇ ಮಾಡ್ಕೋಬೇಕಮ್ಮ. ಹೌದಿಲ್ರಿ? ಇವ್ರು ಮಾತಾಡ್ಕೋಂತ ನಿದ್ದೆ ಮಾಡ್ತಾರೆ.
ಕೆಲವರು ಚಕ್ರ ನಿದ್ದೆ ಅಂತ ಮಾಡ್ತಾರ. ಚಕ್ರ ನಿದ್ದೆ ಅಂದ್ರೆ ಏನ್ರಿ? ಮನ್ಕೊಳ್ಳೋ ಹೊತ್ತಿನ ಹಾಸಿಗೆ ಮೇಲೆ ಇರ್ತಾನೆ, ಹೇಳೋ ಹೊತ್ತಿನ ಆಚೆ ಕಡೆ ಮೂಲೆಯಾಗ ಇರ್ತಾನೆ. ಇದು ಚಕ್ರ ನಿದ್ದೆ. ಇದು ಇನ್ನು ಕೆಲವರು ಭಾಳ ಶಾಣ್ಯಾರ್ರಿ. ನಿದ್ದೆ ಮಾಡಕ್ಕೆ ಇವರು ಭಾಳ ಎಕ್ಸ್ಪರ್ಟ್ ಅಂತ ಅನ್ನಿಸ್ತದೆ ನನಗೆ. ನಮ್ಮ ಮುಂದೆ ಕುಂತು ನಮ್ಮ ಕಣ್ಣು ತೆಪ್ಪಿಸಿ ನಿದ್ದೆ ಮಾಡ್ತಾರ. ಇದು ಭಾರಿ ಆಶ್ಚರ್ಯ ಅನ್ಸಂದು ನನಗೆ. ನಮ್ಗೆ ಹೆಂಗೆ ಮೋಸ ಮಾಡ್ತಾರೆ ಹೇಳನ್ರಿ ಗೌಡ್ರೆ? ಹಿಂಗೆ ತಲೆ ಹಾಕ್ತಿರ್ತಾರ, ಆನಂದವಾಗಿ ತಲೆ ಹಾಕ್ತಾರ ಅಂತ ನಾ ತಿಳ್ಕೊಂಡಿರ್ತೀನಿ. ಮನೆಗೆ ಗೊತ್ತಾಯ್ತು ನನಗೆ, ಅವ್ರು ಬೇರೆನೇ ತಲೆ ಹಾಕ್ತಿರ್ತಾರ. ಅವ್ರು ತೂಕುಡಿಸ್ತಿರ್ತಾರ. ತೂಕುಡಿಸೋದು ಗೊತ್ತಾಗಬಾರಂತ ಹಿಂಗೆ ಹಾಕಿ ಮತ್ತೆ ನಡ್ಬರ್ಕೊಂಬಂದು ಹಿಂಗೆ ಅದು ನಾವು ಕೇಳಕ್ಕೆ ಹತ್ತಾರ ನಾವು ತಿಳ್ಕೊಬೇಕು. ನಾರ ಭಾಳ ಶಾಣೆ ಮನುಷ್ಯ. ನೀವು ಏನು ಮಾಡಿದ್ರು ನನ್ನ ಕೈಯಾಗಿಂತ ತಪ್ಪಿಸ್ಕೊಳಕ್ಕಾಗಿಲ್ಲ. ಇದು ಶಾಸ್ತ್ರ ಕೇಳ್ಕೊಂತ ನಿದ್ದೆ ಮಾಡೋ ಮಂದಿ ಒಂದಿಷ್ಟು. ಇನ್ನು ಒಂದಿಷ್ಟು ಮಂದಿ ಐತೆ ಅನ್ರಿ, ಅದು ಕಣ್ಣು ತೆರ್ಕೊಂಡು ನಿದ್ದೆ ಮಾಡ್ತದೆ. ಕಣ್ಣು ತೆರೆದೇ ಇರ್ತಾವೆ. ಕೆಲವ್ರು ನೋಡ್ರಿ ನೀವು ಕಣ್ಣು ತೆರ್ಕೊಂಡು ನಿದ್ದೆ ಮಾಡ್ತಾವೆ. ಅವ್ರ ಕಣ್ಣು ತೆರೆದೇ ಐತಿ, ಕಣ್ಣು ನೋಡ್ತದೆ. ಕಣ್ಣು ತೆರೆದ್ರೆ ನೋಡಂಗಿಲ್ಲ. ಕಣ್ಣು ಯಾವಾಗ ನೋಡ್ತದೆ ಅಂದರೆ ಕಣ್ಣಿನ ಹಿಂದೆ ಮನಸ್ಸು ಬೇಕು. ನೀವು ನೋಟ್ ಎಣಿಸ್ತಿರ್ತೀರಿ, ನಿಮ್ಮ ಪಕ್ಕಕ್ಕೆ ಮನುಷ್ಯ ಹಾಯ್ದು ಹೋಗ್ತಾನೆ, ಅದದು ಗೊತ್ತಾಗೋದಿಲ್ಲ ನಿಮಗೆ. ಹಂಗೆ ಧ್ಯಾನಕ್ಕೆ ಕೂತಾಗ ಹೋಗಿದ್ದು ಗೊತ್ತಾಗಬಾರ್ದು. ಪ್ರಾರ್ಥನೆ ಮಾಡುವಾಗ ಗೊತ್ತಾಗಬಾರ್ದು. ಅದು ಏಕಾಗ್ರತೆ. ಅದು ನಿನ್ನ ಮನಸ್ಸಿನ ಮ್ಯಾಗ ಕಂಟ್ರೋಲತೆಯನ್ನು ಸಾಧಿಸಿದೆ ಅಂತ ಅದಕ್ಕೆ ಅರ್ಥ. ನಾನೇನು ಹೇಳಬೇಕಾಗಿದೆ? ಕಣ್ಣು ನೋಡಬೇಕಾದ್ರೆ ಕಣ್ಣಿನ ಹಿಂದೆ ಮನಸ್ಸಿರಬೇಕು. ಕಿವಿ ಕೇಳಬೇಕಾದ್ರೆ ನನ್ನ ಪ್ರವಚನ ಯಾರು ಚಂದ ಕೇಳ್ತಾರೆ? ಬಂದು ಕುಂತವರೆಲ್ಲ ಕೇಳ್ತಾರೆ ಏನ್ರಿ? ನಾನು ಬ್ರಹ್ಮವಿದ್ಯಾಶ್ರಮದಲ್ಲಿ, ಬೆಂಗಳೂರು ಬ್ರಹ್ಮವಿದ್ಯಾಶ್ರಮದಲ್ಲಿ ಬೆಳಗ್ಗೆ ಭಗವದ್ಗೀತೆ ಹೇಳ್ತಿದ್ದೆ, ಸಾಯಂಕಾಲ ಪರಮಾನುಭವದ ಹೇಳ್ತಿದ್ದೆ. ಒಂದಿಷ್ಟು ಮಂದಿ ಮುದುಕಿಯರು ಬರ್ತಿದ್ರು. ಅವರು ಶಾಸ್ತ್ರ ಕೇಳೋ ಹೊತ್ತಿನಾಗ ಹತ್ತಿ ತೊಗೊಂಡು ಬರ್ತಿದ್ರು. ನಾನು ಶಾಸ್ತ್ರ ಮುಗಿದ್ರೆ ಏನು ಎಲ್ಲ ಬತ್ತಿ ಮಾಡ್ತಿದ್ರು. ನನ್ನ ಮಾತು ಒಟಕ್ಕೆ ಕೇಳ್ತಿದ್ದಳು ಅವರು. ನೀವು ನಾಳೆಯಿಂದ ಹತ್ತಿ ತರೋದಾರ ನಮ್ಮ ಶಾಸ್ತ್ರಕ್ಕೆ ಬರೋದು ಬೇಡ ಅಂತ. ಯಾಕ್ರಿ ಸ್ವಾಮ್ಯಾರ ಎರಡೂ ಆಗ್ತಾವಲ್ಲ ಅಂದ್ರೆ ಅವರು. ಎರಡು ಎಲ್ಲ ಆಗ್ತಾವ? ಅವ್ರಿಗೆ ಹತ್ತಿ ಬತ್ತಿ ಹೊಸಿದ್ರಾಗನ ಲಕ್ಷ್ಯ ಹೊರತಾಗಿ ನಾಂದೆ ಹತ್ತಿ ತೊಗೊಂಡು ಬರ್ರಿ, ಬತ್ತಿ ಹೊಸಿರಿ. ನಾ ಏನು ಹೇಳ್ತೀನಿ ಒಟ್ಟು ಮರಳಿ ಹೇಳಬೇಕು ಅಂದ್ರೆ ನಾಳೆ ಹತ್ತಿ ತರೋದು, ಇಲ್ಲ ಅಂದ್ರೆ ಬಂದ್. ಅಂದರೆ ಈ ಇಂದ್ರಿಯ ಯಾವಾಗ ಕೆಲಸ ಚಂದ ಮಾಡ್ತದಂದ್ರೆ ಅದ್ರ ಹಿಂದೆ ಮನಸ್ಸಿರಬೇಕು. ಮನಸ್ಸಿಲ್ಲದ ಮನಸ್ಸಿಗೆ ಕೇಳಿದ್ರೆ ಅದು ಹೆಂಗೆ ತಿಳಿತದೆ? ಏನೇ ಮಾಡಿದ್ರು ಮನಸ್ಸು ಮೂಲ ಐತೆ ನೋಡ್ರಿ. ಅದಕ್ಕೆ ಏನಂತೀರಿ ನೀವು? ಮನಸ್ಸುಗೊಟ್ಟು ಮಾಡ್ರಿ ಅಂತೀರಿ. ಯಾವುದೇ ಕೆಲಸ ಜರ ಮನಸ್ಸುಗೊಟ್ಟು ಮಾಡ್ರಿ ಅಂತೀರಿ. ಮಾಡೋದು ಕೈ ಐತಿ, ಕೈ ಕೊಟ್ಟು ಮಾಡ್ರಿ ಅನ್ಬೇಕಿಲ್ಲ? ಕೈ ಕೊಟ್ಟು ಮಾಡ್ರಿ ಅಂತ ಯಾರು ಅಂತಾರೆ? ಏನಂತಾರೆ? ಜರ ಮನಸ್ಸುಗೊಟ್ಟು ಮಾಡ್ರಿ. ಹಾಂ, ಹೋಳಿಗೆ ಯಾವಾಗ ಚಂದ ಆಗ್ತಾವ್ರಿ ಅವ? ಆ ಹೋಳಿಗೆ ಮ್ಯಾಗ ಮನಸ್ಸಿದ್ರೆ ಚಂದ ಆಗ್ತಾವ. ಹೋಳಿಗೆ ಹಂಚಿನ ಮ್ಯಾಗ ಹಾಕಿಲ್ಲು, ತವ್ರ ಮನೆಗೆ ಜಾಗ ಬಿಟ್ಲು, ಹೋಳಿಗೆ ಹೋಗಿ ಜೋಳಿಗೆ ಆಗ್ತದದು. ನಾನೇನು ಹೇಳಬೇಕಾಗಿದೆ? ಈ ಎಲ್ಲ ಇಂದ್ರಿಯಗಳಿಗೆ ಪ್ರೇರೇಪಕವಾದದ್ದು ಯಾವುದೈತಿ? ಮನಸ್ಸೈತಿ. ಆ ಮನಸ್ಸಿಗೆ ಪ್ರೇರೇಪಕವಾದದ್ದು ಆತ್ಮ ಐತಿ. ಮಾತು ತಿಳಿತದ? ಈ ಪಂಚೇಂದ್ರಿಯಗಳನ್ನು ಆಳುವಂಥದ್ದು ಯಾವುದ್ರಿ?
ಮನಸ್ಸು. ಇಲ್ಲಿ ಪಂಚ ಪಾಂಡವರು ಅಂದರೆ ಇವರೇ ಪಂಚ ಪಾಂಡವರು. ಮನಸ್ಸೇ ಏನಾಗಿದ್ದಾಳೆ? ದ್ರೌಪದಿ ಆಗಿದ್ದಾಳೆ. ಅದನ್ನು ಕತೆ ಕಟ್ಟಿ, ಅದು ಇತಿಹಾಸನೂ ಹೇಳ್ದ, ಕತೆ ಕಟ್ಟಿ ತತ್ವಜ್ಞಾನ ಹೇಳ್ದ ನಮಗೆ ವ್ಯಾಸನ ಪುರಾಣ ಇತಿಹಾಸ ತಿಳ್ಕೋಬೇಕಂದ್ರೆ ನೀವು ಬಹಳ ಚಿಂತನೆ ಮಾಡಬೇಕು, ಬಹಳ ಅನುಭಾವಿಗಳಾಗಬೇಕು. ಇಲ್ಲದೆ ಹೋದರೆ ಅನರ್ಥ ಮಾಡ್ತೀರಿ. ನೀವು ವ್ಯಾಸ ಬರೆದಂಥ ಎಲ್ಲವನ್ನು ಆಪಾದನೆ ಮಾಡ್ತಾ ರಾಮಾಯಣದಾಗ ಏನೈತಿ, ಮಹಾಭಾರತದಾಗ ಏನೈತಿ, ನೀವು ಹೇಳೋದ್ರಾಗಾರ ಏನೈತಿ, ಎಲ್ಲದರಲ್ಲಿನೂ ವೈಜ್ಞಾನಿಕ ಚಿಂತನೆಗೆ ಈಡು ಮಾಡೋದಾದ್ರೆ ಎಲ್ಲದರೊಳಗೂ ತಪ್ಪು ಸಿಗ್ತದೆ. ಆಧ್ಯಾತ್ಮಿಕ ಅರ್ಥವನ್ನು ಹೋಲಿಸಿದರೆ ಆನಂದ ಸಿಗ್ತದೆ. ಏನು ಪವಾಡಪ್ಪ ಸಿದ್ಧಾರೂಢ ಚರಿತ್ರೆ ಏನು ಹೇಳ್ತಾರ ಪವಾಡ? ಹಂಗೆಲ್ಲ ಆಗ್ಲಕ್ಕೆ ಸಾಧ್ಯ ಏನ್ರಿ? ಕತೆ ಕೇಳೋರಿಗೆ ಭಾವಿಕರಿಗೆ ಅದು ಕತೆ ಚಂದ. ಆಧ್ಯಾತ್ಮದ ಅರ್ಥ ನೀವು ಅದನ್ನು ಗಮನಿಸಿದ್ರ ಸಿದ್ಧಾರೂಢ ಚರಿತ್ರೆಯೊಳಗೆ ಎಲ್ಲ ವೇದಾಂತದ ಪ್ರಕ್ರಿಯೆಗಳು ಬಂದು ಹೋಗಿಬಿಡ್ತಾವ. ಅದಕ್ಕೆ ಸಿದ್ಧಾರೂಢ ಚರಿತ್ರೆ ಅಂದ್ರೆ ಸಕಲ ವೇದಾಗಮಗಳ ಸಕಲ ಸ್ಮೃತಿಗಳ ಸಾರ ರೂಪವಾದದ್ದು ಸಿದ್ಧಾರೂಢಪ್ಪನ ಚರಿತ್ರೆ ಏನ್ರಿ. ಅದನ್ನು ಬಿಟ್ಟರೆ ನಾನು ಯಾಕೆ ಹೇಳಕ್ಕೆ ಹೊಂಟಿದ್ದಾನ? ದ್ರೌಪದಿದು ನಿಮಗೆ ಅನಾಚಾರ ಅನ್ನಿಸ್ತದ, ಆದರೆ ವ್ಯಾಸನಿಗೆ ಅದು ಆಚಾರವೇ. ಒಬ್ಬನಿಗೆ ಆಚಾರ ಅನಿಸಿದ್ದು ಇನ್ನೊಬ್ಬನಿಗೆ ಆಚಾರ ಅನ್ನಿಸ್ತದ ಅಂತ ಹೇಳಕ್ಕಾಗೋದಿಲ್ಲ ನೋಡ್ರಿ. ನಿಮಗೆ ಅವು ಬಿಡ್ರಿ, ನಿಮಗೆ ಪಕ್ಕಾ ತಿಳಿಯುವಂಗೆ ಹೇಳಬೇಕಂದ್ರೆ ನಮ್ಮ ಹಿರಿಯರು ಹಿಂದಕ್ಕೆ ಹೆಣ್ಣಿನ ಕರ್ಕೊಂಬರ್ಲಿಕ್ಕೆ ಕನ್ಯಾನ ಕರ್ಕೊಂಬರ್ಲಕ್ಕ 500 ಕಳಿಸ್ತಿದ್ರು. ಇದು ನಿಮಗಿಲ್ಲ ಆಚಾರ. ಉತ್ತರ ಪ್ರದೇಶದೊಳಗೆ ಈ ಕ್ಷೌರಿಕರನ್ನ ಕಳಿಸಿಕೊಡ್ತಾರೆ. ಅದು ಅವ್ರಿಗೆ ಅಲ್ಲೇ ಆಚಾರ. ಇಲ್ಲಿ ಕಳಿಸಿಕೊಟ್ರೆ ಇವು ಶಟ್ಕೊಂತ ಮದುವೆ ಬರೋದೇ ಇಲ್ಲ. ಅವು ಎಷ್ಟು ಮಜಾ ಐತೆ ನೋಡ್ರಿ. ಅದು ಒಬ್ಬನಿಗೆ ಆಚಾರ, ನಿಮಗೆ ಅನಾಚಾರ. ಚಿಕ್ಕಪ್ಪನ ಮಗಳನ್ನು ಮದುವೆ ಆಗ್ತಾರ, ಅವ್ರಿಗೆ ಆಚಾರ ಅಂತದು, ನಿಮಗ ಅನಾಚಾರ. ಎಷ್ಟು ಮಜಾ ಐತ್ ನೋಡ್ರಿ. ನಾ ಹಿಂಗ ಹೇಳ್ಕೊಂತ ಬೆಳತನ ಬರೀ ಇದೇ ಹೇಳ್ತೀನಿ ನೋಡ್ರಿ. ಯಾರಿಗೆ ಯಾವ್ದು ಆಚಾರ, ಯಾರಿಗೆ ಯಾವ್ದು ಅನಾಚಾರ, ಇದನ್ನ ಹೇಳ್ಕೊಂತ ಕುಂದಿರ್ತೀನಿ ಬೆಳತಾನೆ ಇವತ್ತು. ಆ ಕುಡುಕರಿಗೆ ನೋಡ್ರಿ ಅದೇ ತೀರ್ಥ. ನಮಸ್ಕಾರ ಮಾಡಿ ತಗೊಂತಾರೆ ಅದನ್ನ ತೀರ್ಥ. ಅದು ಅವ್ರಿಗೆ ಆಚಾರ. ಮತ್ತು ದೇವ್ರಿಗೆ ಸಹಿತ ಅದನ್ನ ಹೋಗಿ ಹಿಡಿತಾವ ಒಂದೊಂದು ಕಡೆ. ಅವು ಕುಡುಕು ದೇವ್ರು ಇರ್ಬೇಕಂತ ಕಾಣ್ತದವು. ಭಕ್ತನು ಕುಡುಕನೆ, ದೇವರು ಕುಡುಕರೆ, ಅವ್ರಿಗೆ ಆಚಾರ. ಏನ್ ದೇವ್ರ ಮುಂದೆ ದೇವ್ರ ಹೆಸರು ಹೇಳಿ ಕುರಿ ಕಡಿತಾರ, ಕ್ವಾಣ ಕಡಿತಾರ. ಅದು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರ ಅವರು. ಬಹುತೇಕ ನಿಮಗಷ್ಟು ಭಕ್ತಿ ಶ್ರದ್ಧೆ ಇರ್ಲಕ್ಕಲ್ಲ, ಅಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರ. ಅದು ಆಚಾರ. ಅದಕ್ಕೆ ನಾವೇನು ಹೆಸರಿಟ್ಟಿವಿ? ಕಂದಾಚಾರ ಅಂತ ಹೆಸರಿಟ್ಟಿವಿ. ಅವ್ರ ದೃಷ್ಟಿಯಲ್ಲಿ ಆಚಾರ ಅನ್ನಿಸ್ತದೆ. ಆದ್ದರಿಂದ ಆಚಾರವನ್ನ ನಿರ್ಣಯಿಸ್ಲಿಕ್ಕೆ ಹೋಗೋದು ಬಹಳ ಕಷ್ಟ ಅನ್ನಿಸ್ತದೆ. ಯಾವುದು ಆಚಾರ ಅದನ್ನು ನಿರ್ಣಯಿಸ್ಲಿಕ್ಕೆ ಹೊಂಟೀವಿ ನಾವು ಇವತ್ತ. ಇವ ಗೊತ್ತನ್ರಿ ನಿಮಗೆ? ಯಾರ್ರಿ? ಕಣ್ಣಪ್ಪ ಗೊತ್ತಾ? ಕಣ್ಣಪ್ಪ ಅಂದ್ರೆ ಇವ ಬ್ಯಾಡ್ರಿ ಕಣ್ಣಪ್ಪ. ಅಲ್ಲಿದ್ನಲ್ರಿ ಕಾಳಹಸ್ತಿ, ಆಂಧ್ರ ಪ್ರದೇಶದಾಗ ಇದ್ದು ನಾವು. ಅಲ್ಲಿ ಕಾಳಹಸ್ತಿ ಅಂತೇಳಿ ದೊಡ್ಡ ದೇವಾಲಯ ಐತಿ.
ನಾನು 2 ಸಲ ಕಾಳಹಸ್ತಿ ಹೋಗಿದ್ದೇನೆ. ಭಾಳ ಬೃಹತ್ತಾದಂಥ ಶಿವಾಲಯ ಐತೆ. ಹೆಂಗೆ ಕಟ್ಟಿದ್ರು ಆಶ್ಚರ್ಯ ಅನ್ನಿಸ್ತದೆ ನಮಗೆ. ಅಂಥ ಕಲ್ಲನ್ನು ಇವತ್ತು ಕ್ರೇನ್ ಇದೆ, ಭಾಳ ವ್ಯವಸ್ಥೆ ಇದೆ, ಇವತ್ತು ಎತ್ತಿಡ್ತಾರ. ಅವ್ರು ಹ್ಯಾಂಗೆ ಎತ್ತಿಟ್ರಪ್ಪ? ಅಟ್ ತಾಕತ್ವಾನಿದ್ರು. ನಿಮ್ಗೆ ಚರಿಗೆ ಹೇಳಲ್ದು. ಚರಿಗೆ ತೊಗೊಂಡು ಹೋಗ್ಲಕ್ಕಾಗಲ್ದು. ಹೊರಗೆ ಹೋಗ್ಬೇಕಂದ್ರೆ ಅದನ್ನು ಬೈಕ್ ಮೇಲೆ ಇಟ್ಕೊಂಡು ಹೋಗ್ತಾವ. ಬಾಟ್ಲಿ ತಗೊಂಡು ಅಂಥ ಕಲ್ಲು ಎತ್ತಿಟ್ಟಾರ ನೋಡ್ರಿ. ನೀವು ಹೋಗ್ಬೇಕು ಎಲ್ಲಿಗ್ರಿ? ಮಧುರೆ ಮೀನಾಕ್ಷಿ, ಅಲ್ಲಿ ತಂಜಾವೂರಿನೊಳಗೆ ಚಿದಂಬರ ಟೆಂಪಲ್ ಇದೆಯಲ್ಲ, ಅಷ್ಟು ಎತ್ತರದ ಮ್ಯಾಗ ಅಂಥ ಒಂದು ಅಖಂಡವಾದಂಥ ಕಲ್ಲು ಒಯ್ದಲ್ಲಿ ಇಟ್ಟಿದ್ದಾರೆ. ನಮಗೆ ನೋಡಿದ್ರೆ ಕಣ್ಣು ತಿರುಗ್ತದೆ, ಅಷ್ಟು ಎತ್ತರ ಐತಿ. ಆದ್ರೆ ಅಷ್ಟು ಎತ್ತರದ ಮೇಲೆ ಅಂಥ ಕಲ್ಲು ಹೆಂಗೆ ಒಯ್ದರು? ಅಲ್ಲಿ ಬರ್ದಾರ ಅವ್ರು ಹೆಂಗಪ್ಪ ಅಂತಂದು ಬರ್ದಾರೆ. ಗೋಪುರ ಕಟ್ಗೋ ಅಂತ ಹೋಗ್ಬೇಕಾದ್ರೆ ರ್ಯಾಂಪ್ ಮಾಡಿರ್ತಾರಂತ. ರ್ಯಾಂಪ್ ಅಂದ್ರೆ ಗೊತ್ತಾಗ್ತದಲ್ಲ, ಏನಂತಾರೆ? ಹಿಂಗೆ ಇಳಿಜಾರು ಆನೆಗಳನ್ನು ಹತ್ತತ್ತ ಆನೆಗಳನ್ನು ಕಟ್ಟಿ ಜಕ್ಕಿಸ್ಕೊಂತ ಹೋಗ್ಯಾರಂತ ಮ್ಯಾಲೆ. ಇಲ್ದವ್ರ ಅಟ್ಟು ಮ್ಯಾಲೆ ಹಂಗೆ ಹತ್ಲಕ್ಕಾಗ್ತದೆ ರೀ, ಹಂಗೆ ಕಟ್ಲಕ್ಕ ಹಂಗೆ ಬರ್ತದೆ. ಯಾರೋ ಇಬ್ಬರು ಕುಡುಕರು ಗೋಳ್ ಗುಂಟದ ಮುಂದೆ ನಿಂತು ಮಾತಾಡಕ್ಕೆ ಹತ್ತಿದ್ರಂತೆ. ಫುಲ್ ನಿಷೇಧಾಗಿದ್ರ ಒಬ್ಬ ಒಂದಂತ, ಇಟ್ಟು ಹತ್ರ ಐತಲೆ ಇದು ಗುಮ್ಮಜ, ಇಟ್ಟು ಹತ್ರ ಕಟ್ಕೋಂತ ಹೋಗ್ಯಾರ. ನನಗೆ ಚಿಂತೆ ಆಗ್ಯದ, ಇಳಿದ್ರೆ ಹಂಗೆ ಅವರು ಒಂದು ತೀಮ ಕೇಳಿದಂತ. ಮಳ್ಳ ಇವ ಶಾಣೆ, ಅವ್ನು ಹೇಳ್ತಾನೆ, ಮಳ್ಳ ಹಳೆ ಮಳ್ಳ ಕಟ್ಕೋಂತ ಮ್ಯಾಲೆ ಹೋಗಿದ್ರೆ ಹೆಂಗೆ ಇಳಿತಾರೋ ಕೆಳಗೆ, ಕಟ್ಕೋಂತ ಮ್ಯಾಲೆ ಹೋಗಿಲ್ಲ, ಮ್ಯಾಲಿಂದ ಕಟ್ಕೋಂತ ಇವ ಅವ್ನಕಿನ ಶಾಣೆ. ಮ್ಯಾಲಿಂದ ಕಟ್ಕೊಂತ ಬಂದಾರಂದಂತ. ಆ ಕಾಳಹಸ್ತಿ ದೇವಾಲಯ ನೋಡಿದರೆ ಭಾಳ ಆಶ್ಚರ್ಯ ಅನ್ನಿಸ್ತದೆ ನನಗೆ. ಅಲ್ಲೇ ಭಕ್ತಿ ಮಾಡ್ದ ಕಣ್ಣಪ್ಪನಿಗೆ ಮೆಚ್ಚಗೊಂಡ ಮುಕ್ಕಣ್ಣಪ್ಪ. ಇವರು ಭಾಳ ಕ್ಲೋಸ್ ಫ್ರೆಂಡ್ ನೋಡ್ರಿ ಇಬ್ಬರು. ಒಬ್ಬ ಕಣ್ಣಪ್ಪ, ಇನ್ನೊಬ್ಬವ ಮುಕ್ಕಣ್ಣಪ್ಪ. ಮುಕ್ಕಣ್ಣಪ್ಪ ಅಂದ್ರೆ ಗೊತ್ತಾಗ್ತದೆ ನಿಮಗೆ? ಮುಕ್ಕಣ್ಣಪ್ಪ ಅಂದ್ರೆ 3 ಕಣ್ಣುಳ್ಳ ಪರಮಾತ್ಮ. ಅವನ ಆಚಾರ ವಿಶಿಷ್ಟವಾಗಿತ್ತೇನು? ಅವತ್ತ ಶಿವರಾತ್ರಿ ಇತ್ತಂತ. ಬೇಟೆ ಆಡ್ಲಿಕ್ಕೆ ಹೋಗಿದ್ದ. ಬೇಟೆ ತಪ್ಪಿಸ್ಕೊಂತು, ಕಾಡಿನಲ್ಲಿ ಓಡಿ ಹೋಯ್ತು. ಅದರ ಬೆನ್ನ ಹತ್ತಿ ರಾತ್ರಿ ಎಲ್ಲ ಓಡಾಡ್ದ. ಅದು ಸಿಗಲಿಲ್ಲ. ಅಲ್ಲೊಂದು ದೊಡ್ಡದಾದಂಥ ದೇವಾಲಯ, ಈಗೇನು ಕಾಣ್ತೀವಲ್ಲ ಕಾಳಹಸ್ತಿ ಟೆಂಪಲ್, ಅದೊಂದು ಸಣ್ಣ ದೇವಾಲಯವಾಗ. ಆ ಬೇಟೆ ಗುಡಿಯೊಳಗೆ ಹೋಗಿ ಮಾಯ ಆಯಿತು. ಒಳಗೆ ಹೋಗಿ ನೋಡ್ದ, ಕಾಡಿನಲ್ಲಿರುವಂಥ ಶಿವಲಿಂಗವನ್ನು ಕಂಡು ಕಣ್ಣಪ್ಪ ಇವನಿಗೆ ಯಾರೂ ದಿಕ್ಕಿಲ್ಲ, ಶಿವನಿಗೆ ಯಾರೂ ದಿಕ್ಕಿಲ್ಲ. ದಿಕ್ಕಿದ್ರೆ ಅವ ಶಿವ ಅಲ್ಲ ಅಂದ್ರೆ ದಿಕ್ಕೇಡಿನೇ ಶಿವ. ಅವಾಗ ಯಾರು ತಂದಿಲ್ಲ ತಾಯಿಲ್ಲ. ಇಬ್ರು ಜಗಾಡಕತ್ತಿದ್ರು ಒಂದ್ಸಲ. ಯಾರ್ಯಾರೀ? ಪರಮಾತ್ಮ ಪಾರ್ವತಿ ಇಬ್ಬರಿಗೂ ಜಗಳ ಬಂದಿತ್ತು. ಇಬ್ಬರು ಗಂಡ ಹೆಂಡತಿ ಜಗಾಡಕತ್ತಿದ್ರು. ನೀವು ಜಗಾಡ್ತಿರಲ್ಲ ಹಂಗೆ, ನಿಮ್ಮಂಗೆ ಅವರು ಜಗಾಡ್ಯಾರ. ಯಾಕೆ ಜಗಳ ಬಂದಿತ್ತು ಯಾರಿಗೆ ಗೊತ್ತು? ಇಬ್ಬರಿಗೂ ಜಗಳ ಹತ್ಯಾದ, ಜೋರ್ದಾರ್ ಜಗಳ ನಡೆದದೆ. ಪಾರ್ವತಿ ಬೈದ್ಲಂತ ಪರಮಾತ್ಮನಿಗೆ,
ಏನಂತ ಬೈದ್ಲು? ತಾಯಿ ತಂದಿ ಇಲ್ಲದ ಪರದೇಶಿ ಅಂತ ಬೈದ್ಲಂತ. ಬರಬರ ಐತದಿಲ್ಲ ರೀ, ಬೈದದ್ದು ಬರಬರ ಐತಲ್ಲ. ಯಾಕೆ ತಾಯಿನಿಲ್ಲ ತಂದಿಲ್ಲ ನಾವು, ತಾಯಿ ತಂದಿ ಇಲ್ಲದ ಪರದೇಶಿ ಅಂತ ಅಕ್ಕಿ ಬೈದ್ಲಂತ. ನೀವು ಯಾವಾಗಲೂ ಬೇಗಳೆ ಹೆಂಗೆ ಬೈತೀರಿ? ಅವ ಏನು ಬೈದಾನ ಅದಕ್ಕೆ ಹೊಂದಾಣಿಕೆ ಆಗ್ಬೇಕಿಲ್ಲ ಜರ, ಅದಕ್ಕಿಂತಲೂ ಹೆಚ್ಚಿಂದಿರ್ಬೇಕು, ಹೋಗಿಲ್ಲ ಹಂಗೆ ಬೈತಿರ್ತೀರಿ. ಹಾಂಗೆ ಇವ ಬೈದಂತ ಅಕ್ಕಿನಕ್ಕಿನ ಹೆಚ್ಚಿಗೆ ಬೈದಂತ. ತಾಯಿ ತಂದಿ ಇಲ್ಲದ ಪರದೇಶಿ ಅಂತ, ಪಾರ್ವತಿ ಅಂದ್ರೆ ಇವ ಅಂದಂತ, ಅತ್ತಿ ಮಾವಿಲ್ಲದ ಪೀಕನಾಶಿ ಅಂದಂತ ಅವ. ಏನಂದಂಗೆ ಆಯ್ತು, ಅವ ದಿಕ್ಕೇಡಿ ಅಂದಂಗೆ ಆಯ್ತು. ಮತ್ತೇನೆ ಅಂದು ಇಟ್ಟೆ ತಂದಿಲ್ಲ ತಾಯಿಲ್ಲ, ಹಂಗೆ ದಿಕ್ಕೇಡಿ ಹಂಗೆ ಕುಂತಿದ್ದು ಶಿವ. ಯಾರೂ ಇಲ್ಲ ಪಾಪ, ಅಡವ್ಯಾಗ ಕಾಟ್ನಾಗ ಯಾರು ಪೂಜಾ ಮಾಡೋರು ಇಲ್ಲ. ಬರೋಬರ್ ನಾನೇ ಮಾಡ್ಬೇಕಂತ ಹೇಳಿ ಪೂಜಾ ಮಾಡ್ತಿದ್ದಂತ. ಹೆಂಗೆ ಪೂಜಾ ಮಾಡ್ತಿದ್ದ? ಏನು ಭಾವ ತುಂಬಿ ವರ್ಣ ಮಾಡಿದ್ದಾರೆ ಶಂಕರರು. ಮಹಾಜ್ಞಾನಿಗಳಾದಂಥ ಅತ್ಯಂತ ನಿಶ್ಚಿತ ತರ್ಕಮತಿಯಿಂದ ಕೂಡಿದಂಥ ಶಂಕರರು ಅಂಥ ಜ್ಞಾನಿ ನಾವು ಕಾಣೋದು ಭಾಳ ಅಪರೂಪ. ಜ್ಞಾನ ಭಾಸ್ಕರ ಅಂತೀವಿ ಶಂಕರರು. ಅಂಥ ತರ್ಕಮತಿ ನಿಶಿತಮತಿ ಉಳ್ಳಂಥ ಶಂಕರರಂಥ ಮಹಾಜ್ಞಾನಿಗಳು ಕೂಡ ಕಣ್ಣಪ್ಪನ ಭಕ್ತಿಯನ್ನು ಹೊಗಳಿದ್ದಾರೆ. ನಿಜಗುಂಡ್ರು ಕೂಡ ಮೃಡನ ದೃಷ್ಟಿಯೊಳು ರುಜಾಡರಿತೆಂದು ಅತಿ ಭೀತಿಯಿಂದ. ಆ ಕೊನೆಗೊಂದು ಮಾತಂದಾರಲ್ಲಿ ಏನಂತ? ಕಣ್ಣಪ್ಪ ನಡಿಗಳಿರಲಿ ಎನ್ನ ಶಿರದಲ್ಲಿ ಅಂದರು. ನಿಜಗುಂಡ್ರು ಕೂಡ ಕಣ್ಣಪ್ಪನ ಭಕ್ತಿಯನ್ನು ಅವನ ಪಾದ ನಾನು ತಲೆ ಮ್ಯಾಗಿರಲಿ ಅಂತ ವರ್ಣ ಮಾಡ್ಯಾರ. ಯಾಕೆ ಇಷ್ಟೆಲ್ಲ ಹೇಳಿ ನಿಮಗೇನು ಹೇಳ್ಬೇಕಾಗಿದೆ ನಾನು ಇವತ್ತಂತ ಕೇಳಿದ್ರೆ, ಕ್ರಿಯಾಚಾರ ಪ್ರಧಾನ ಅಲ್ಲ, ಭಾವ ಪ್ರಧಾನ ಎಂಬುದನ್ನು ನಾನು ಹೇಳಬೇಕಾಗಿದೆ ಇವತ್ತು. ಅದನ್ನೇ ಹೇಳಕ್ಕೆ ಹೊಂಟಿದ್ದಾರೆ ನಿಜಗುಣ ಶಿವಗಳು. ಕ್ರಿಯಾ ಭಾಳ ಮಹತ್ವದ್ದಲ್ಲ. ಕ್ರಿಯಾ ಏನು ಮಾಡ್ತೀರಿ ಹ್ಯಾಂಗೆ ಮಾಡ್ತೀರಿ ಗೊತ್ತಿಲ್ಲಪ್ಪ. ವಿಧಿವತ್ತಾಗಿನೇ ಮಾಡ್ತಾನ ಒಬ್ಬ. ಅವ ಪೂಜಾರಿ ಹೆಂಗೆ ಮಾಡ್ತಿದ್ದ? ಮುಂಜಾನೆ ಬಂದು ಪೂಜಾರಿ ಪೂಜಾ ಮಾಡಿ ಹೋಗ್ತಿದ್ದವ. ಅವ ಮಂತ್ರ ಅಂದು ಮಂತ್ರ ಪುರಸ್ಸರವಾಗಿ ನೀರು ಹಾಕ್ತಿದ್ದ. ನಾವು ದೇವ್ರಿಗೆ ನೀರು ಹಾಕುವತ್ನಾಗ ಮಂತ್ರ ಹೇಳೇನ ಹಾಕ್ತೀವಿ. ಈಗೂ ನಾವು ಕೂಡ ಏನು ಮಂತ್ರ ನೀರು ಹಾಕುವತ್ನಾಗ ಏನು ಮಂತ್ರ? ಗಂಗೆ ಚ ಯಮುನೆ ಚ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು. ಏನು ಸುಳ್ಳು ಹೇಳ್ತೋ ಅಂತಾನ ದೇವ್ರವ. ಯಾಕೆ ಹೇಳ್ರಿ? ನಾವು ಏನು ಹೇಳ್ಕೊಂತ ನಾ ಗಂಗಾ ನದಿ, ಗೋದಾವರಿ, ಸರಸ್ವತಿ, ಕಾವೇರಿ, ನರ್ಮದಾ ಈ ಎಲ್ಲ ನೀರು ತಂದು ನಿನಗ ನೀರು ಎರಿಲಾಕತ್ತೀನಿ ಅಂತ ನಾವು ಅಂದ್ರೆ ಅವ ದೇವ್ರಂತಾನ. ಇಲ್ಲೇ ಮುನ್ಸಿಪಾಲ್ಟಿ ನೀರು ತೊಗೊಂಡು ಬಂದಿದ್ವು. ಇವು ಮುನ್ಸಿಪಾಲ್ಟಿ ಟ್ಯಾಂಕಿನ ನೀರು ತಂದು ಗಂಗೆ ಚೆ ಯಮುನೆ ಚೆ ಗೋದಾವರಿ. ಅವ್ರು ನೀರು ಎಲ್ಲಿ ತಂದು ಹಾಕ್ತಿದ್ವಿ ಭಾಳ ಮಹತ್ವಲ್ಲ. ನೀರಿರ್ಬೇಕು. ಪೂಜಾಕ್ಕೆ ಮೊದಲು ನೀರು ಇರಬೇಕು. ನಾ ಇನ್ನೊಂದು ಮಾತು ಹೇಳೇನ್ರಿ, ನೀ ಇರಬೇಕು. ನಿಧಿಗಣದಾಗ ಅದಾರ ಅವುಗಳು ತಿಳಿತೇನ್ರಿ? ನಾ ಅಂದು ಮಾತು ತಿಳಿತು ನಿಮಗೆ. ಏನಂತ? ನೀರು ಬೇಕಲ್ಲ, ನೀ ಇರಬೇಕು. ಪೂಜಾದಾಗ ಎಲ್ಲ ಪಡಿ ಪದಾರ್ಥ ಎಲ್ಲ ಇರ್ತಾವ, ನೀನೇ ಇರಂಗಿಲ್ಲ. ನೀವು ಲಕ್ಷಣ ಕೊಟ್ರಂಗಿಲ್ಲ. ಪೂಜಾ ಮಾಡೋ ಹೊತ್ನ ನೋಡ್ರಿ, ನೀವು ಆ ಪೂಜಾ ಕೊಲೆ ನೀವು ಇರುವುದೇ ಇಲ್ಲ. ನಿಮ್ಮ ಮನಸ್ಸು ಎಲ್ಲಿರ್ತದೆ ಹೇಳ್ರಿ? ಎಲ್ಲಿರ್ತದೆ ನಿಮ್ಮ ಮನಸ್ಸು? ಗೌಡ ಬಸ್ಯ ಬರಲೇ ಇಲ್ಲ, ಎಡಿ ಹೊಡಿಬೇಕು ಇವತ್ತು, ಬಸ್ಯ ಬರಲೇ ಇಲ್ಲ ಅನ್ಕೋಂತ ಜಳಕ ಮಾಡಿ ಹೋಗಿ ಪೂಜಾ ಕೋಲಕ್ಕೆ ಕುಂತಿದ್ನಂತ. ಅವ ನೀರು ಹಾಕ್ತಿದ್ದ, ಗಂಧ ಹಚ್ತಿದ್ದ, ವಿಭೂತಿ ಹಚ್ತಿದ್ದ, ಮಣಿ ಎಣಿಸ್ತಿದ್ದ. ಅದೇ ಹೊತ್ನಾಗ ಗೌಡ್ರು ಅದಾರೇನ್ರಿ ಅಂತ ಅವನ ಕೇಳ್ಕೊಂಬಂದ. ಗೌಡ್ರು ಬಸ್ಸನ ಮನೆಗೆ ಹೋಗ್ಯಾರ್ರಿ ಅಂದ್ಲಕ್ಕಿ. ಗೌಡ್ರಿಗೆ ಸಿಟ್ಟು ಬಂತು. ನಾ ಇಲ್ಲೇ ಅದೀನಿ,
ಜಳಕ ಮಾಡ್ಯಾಕಿನಿ ಎದುರಿಗೇನೆ ಬಂದು ಪೂಜಾ ಕೂಲಕ್ಕೆ ಕುಂತೀನಿ. ಬಸ್ಸನ ಮನೆಗೆ ಹೋಗ್ಯಾನ ಅಂತಳಲಿಕ್ಕಿ ಅಂತ ಗಡ್ಡಬಡ್ಡ ಮಾಡಿ ಅದನ್ನು ನಿಂಗೆ ತುರ್ಕೊಂಡವನೇ. ಯಾಕ ತಂಗಿ ಹೆಂಗೆ ಕಾಣ್ತದೆ ನಿನಗೆ? ನಾ ಇಲ್ಲೇ ಕುಂತೀನಿ ಬಸ್ಸನ ಮನೆಗೆ. ಮಾಮಾರ ನೀವು ಇಲ್ಲೇ ಕುಂತೀರಿ, ಪೂಜಾ ಮಾಡೋ ಹೊತ್ತಿನಾಗ ನಿಮ್ಮ ಮನಸ್ಸು ಬಸ್ಸನ ಮನ್ಯಾಗ ಇತ್ತು, ಇಲ್ಲೆಲ್ಲಿತ್ತು? ಹೌದು ತಂಗಿ, ನೀ ಹೇಳೋ ಮಾತು ಬರೀ ಐತಿ, ಹೌದಿಲ್ರಿ? ಎಲ್ಲ ಇರ್ತದ, ನೀನೇ ಇರಂಗಿಲ್ಲ, ಏನು ಮಾಡೋದು? ಕಣ್ಣಪ್ಪನ ಆಚಾರ ಏನು ಚಂದಿತ್ರಿ, ಶಂಕರ ಭಾಳ ಚಂದ ಮಾಡಿದಾರ. ಗಂಡು ಶಾಂಬು ಅಂದ್ರೆ ಏನ್ರಿ? ಬಾಯಾಗಿನ ಉಚ್ಚಿಷ್ಟ ನೀರು ಹೆಂಗೆ ಹಿಡ್ಕೊಂಬರ್ತಿದ್ದಂತ ಅವ ನದಿ ಒಳಗೆ ಹೋಗಿ ಬಾಯಾಗ ನೀರು ಹಿಡ್ಕೊಂಬರ್ತಿದ್ದ. ಬಾಯಾಗ ನೀರು ಹಿಡ್ಕೊಂಬರ್ತಿದ್ದ. ಒಂದು ಕೈಯಾಗ ಆ ಕಾಡಿನೊಳಗೆ ಪ್ರಾಣಿ ಹೊಡೆದಂತ ಅದನ್ನೇ ಸುಟ್ಕೊಂಡು ಬಂದಂಥ ಮಾಂಸ, ಅದನ್ನು ಸರಿಯಾಗಿ ಸುಟ್ಟೋದಿಲ್ಲ ಅಂತ ಅದನ್ನು ಎಂಜನ ಮಾಡಿ ತಿಂದು ನೋಡಿನೇ ಇಡ್ತಿದ್ದಂತವ. ಇಂಥ ನೈವೇದ್ಯ. ಮತ್ತೆ ಅವ ಪೂಜಾರಿ ಏರಿಸಿ ಹೋದಂಥ ಪತ್ರಿ ಪುಷ್ಪ ಎಲ್ಲ ತಾ ಹಾಕೊಂಡು ತಿರುಗಾಡುವಂಥ ಅವೇನು ಹರಿದು ಸವದಂಥ ಚಪ್ಪಲಿಯಿಂದ ಹಿಂಗೆ ತೆಗಿತಿದ್ನಂತ. ಅವನ್ನೆಲ್ಲ ದೇವರಿಗೆ ಅದು ಈ ದರ್ಬೆ ಹುಲ್ಲಿನಿಂದ ತೆಗಿತಾನೇನೋ, ದರ್ಬೆ ಹುಲ್ಲಿನಿಂದ ಮಾಡಿರ್ತಾರೆ ಕಸಬಾರಿಗೆ, ಅದನ್ನು ದೇವ್ರ ಕೋಲಿ ಹುಡುಗ್ಲಕ್ಕ. ಮಾರ್ಗಾವರ್ತಿತ ಪಾದುಕ ಪಶುಪತೆ ಕೂರ್ಛಾಯತೆ ಅಂತ ಬರ್ದಾರ ಆಚಾರ್ಯರು. ಹೋಗ್ಲಪ್ಪ, ಈ ನಮ್ಮ ಗೋಲಗೇರಿ ಗೊಲ್ಲಳಪ್ಪ ಭಗವಂತ ಅವನ ಹೆಸರಿನಲ್ಲೇ ನೆಲೆಸಿದಾನಲ್ಲಿ ಗೋಲಗೇರಿ ಒಳಗೆ. ಅವನ ಪೂಜಾ ಏನು? ವೇದ ವಿಧಿಗನುಗುಣವಾಗಿ ಪೂಜಾ ಮಾಡಿದ್ದೇನು? ಅವರು ಆಚಾರ ಚಂದ ಇರಲಿಲ್ಲ, ಆದರೆ ಭಾವದಲ್ಲಿ ದೇವನನ್ನು ಒಪ್ಪಿಕೊಂಡಿದ್ರು. ಅಗಾಧವಾದಂಥ ನಂಬಿಕೆ ಇತ್ತಲ್ಲ, ಅದು ಭಕ್ತಿ. ಈಗ ನೀವು ದೊಡ್ಡ ದೊಡ್ಡ ದೇವಾಲಯಕ್ಕೆ ಹೋಗ್ತಿರಲ್ಲ, ದೇವಾಲಯಕ್ಕೆ ನೀವು ತಿರುಪತಿಗೆ ಹೋಗ್ತೀರಿ, ಶ್ರೀಶೈಲಕ್ಕೆ ಹೋಗ್ತೀರಿ. ಈಗ ನೋಡ್ರಿ, ಅಯೋಧ್ಯಕ್ಕೆ ಭಾಳ ಮಂದಿ ಹೊಂಟಾರ. ನೀವು ಇನ್ನೂ 2 ತಿಂಗಳು ಅಯೋಧ್ಯಕ್ಕೆ ಹೋಗ್ಬೇಡ್ರಿ. ಭಾಳ ಹೈರಾಣ ಆಗ್ತೀರಿ ಹೋದ್ರೆ. ಅಸಾಧ್ಯ ಜನ ಹೊಂಟಾರ. ಇವ್ರಿಗೆ ಹೋದವರಿಗೆ ಎಂಥ ಒಂದು ಭಾವನೆ ಇರ್ತದಲ್ಲ, ಆ ಸದಾ 24 ಗಂಟೆ ಗುಡ್ಯಾಗ ಇರ್ತಾರಲ್ಲ, ದೇವ್ರ ಬಗ್ಗೆ ಎಷ್ಟು ದೂರದಿಂದ ಹೋದಂಥ ನಿಮಗೆ ಏನು ದೇವ್ರ ಬಗ್ಗೆ ಭಾವನೆ ಇರ್ತಲ್ಲ, ಅಲ್ಲೇ ಇರ್ತಾರಲ್ಲ, ಅವ್ರಿಗೇನು ಭಾವನೆ ಇರೋಂಗಿಲ್ಲ, ದೇವ್ರ ಬಗ್ಗೆ ಅಂಜಿಕೆನೇ ಇರೋಂಗಿಲ್ಲ ಅವ್ರಿಗೆ. ಎಲಿ ತಿಂದು ತಂಬಾಕು ಹಾಕ್ಕೊಂಡು ಅಲ್ಲೇ ಮೂಲೆ ಉಳ್ಕೊಂತ ಚಮೆ 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 ಅನ್ಕೊಂತ ಕುಂತಿರ್ತಾವಲ್ಲ ಅಟೆ. ಭಾವನೆನಿಲ್ಲ. ಭಾವ, ಪ್ರೇಮ, ಭಕ್ತಿ ಅದು ಮುಖ್ಯವೇ ವಿನ ಆಚಾರ ದೇವ್ರು ನೋಡಂಗಿಲ್ಲ ಅಂದ್ರು. ಮಾಡ್ಬೇಕು ಆಚಾರ, ವಿಧಿವತ್ತ ಆಚಾರ ಮಾಡಬಾರ್ದು ಅಂತ ಹೇಳಕ್ ಹೊಂಟಿಲ್ಲ ನಾವು. ನೋಡ್ರಿ, ಪಂಡಿತ ಭಾಳ ಚಂದ ಆಚಾರ ಮಾಡ್ತಿದ್ದ. ಪೂಜಾ ವಿಧಿವತ್ತಾಗಿ ಪೂಜಾ ಮಾಡ್ತಿದ್ದ. ಪಾರ್ವತಿಗೇನೆ ಸಂಶಯ ಬಂತಂತ, ಪರಮಾತ್ಮಗಲ್ಲಂತ. ಅವ ಬೆಳಿಗ್ಗೆ ಬಂದು ಎಷ್ಟು ಚಂದ ಪೂಜಾ ಮಾಡಿ ಹೋಗ್ತಾನ, ಇವ ಬಂದು ಎಷ್ಟು ಹೊಲಸು ಮಾಡ್ತಾನ, ಯಾರು ಪೂಜೆ ಹಿಡಿಸ್ತದ ನಿಮಗ ಅಂತ ಕೇಳಿದಂತ. ಕಣ್ಣಪ್ಪನಂತ ಪೂಜೆ ಜಗತ್ತಿನ ಯಾರು ಮಾಡೋರು ಅಂದ್ಕೊಂಡು ಎದಿ ದಸಕ್ಕಂತಂತ ಆಕಿ. ಅಲ್ರಿ, ಹಾಕೊಂಡು ಚಪ್ಪಲಿ ಅದರಲ್ಲೇ ತೆಗಿತಾನ ಕಸ, ಬಾಯಾಗ ನೀರು ಹಿಡ್ಕೊಂಬಂದು ಉಗುಳ್ತಾನ. ಅವ ಎಷ್ಟು ಚಂದ ಪೂಜಾ ಮಾಡ್ತಾನಂದ್ರ ಅವನದು ಬರೀ ಕ್ರಿಯೆ ಅಷ್ಟೇ ನೋಡ್ತೀನಿ, ಭಾವ ನೋಡ್ತೀನಿ ನಾನು. ತಿಳಿತೀನಿ ನಿಮಗೆ. ಭಾವ ಭಾಳ ಮಹತ್ವದ್ದು. ನಿಮಗೆ ಊಟ ಮಾಡ್ಲಕ್ಕೆ ಕರೀತಾರ,
ಗೌಣವಾಗಿ ಕರೆಯೋದು ಬೇರೆ, ಭಾವದಿಂದ ಕರೆಯೋದು ಬೇರೆ, ಎರಡು ಗೊತ್ತಾಗ್ತವೆ. ನೀವು ನಮಗೆ ಭಾಳ ಚಂದ ಕರೀತಿರ್ತಾರೆ. ನಮ್ಮ ಊರ ಮ್ಯಾಗ ಹಾಯ್ದ್ರೆ ನಮ್ಮ ಮನೆಗಿಟ್ಟು ಹಾಯ್ರಿ ಅಂತಾರೆ. ನಾವು ಹಾಯಂಗಿಲ್ಲ, ಬುಗುಟ್ ಹೇಳ್ತದೆ ಹಾಯ್ದ್ರ ಅಂತ ನಾವು ಅಂತೀವಿ. ಆ ಕಡೆ ಬಂದ್ರೆ ಅಂದ್ರೆ ಬರ್ರಪ್ಪ ಅಂತಾರೆ. ಇದು ಕರೀದು ಗೊತ್ತಾಗಿಲ್ಲ ನಮಗೆ. ತೀರಾ ಆಟ ಬುದ್ಧಿಗಿಡಿದೀವಿ ನಾವು. ಡಬಲ್ MA ಮಾಡೀವಿ, ಗೊತ್ತಾಗಿಲ್ಲ ನಮಗೆ. ನೋಡಿ ವ್ಯತ್ಯಾಸ ಆಗ್ತದಿಲ್ಲ ರೀ. ವ್ಯತ್ಯಾಸ ಆಗ್ತವ. ನೀವು ಗುಲ್ಬರ್ಗದಾಗದೀರಿ, ನಿಮ್ಮ ಮನೆಗೆ ತವ್ರ ಮನೆ ಕಡೆಯವರು ಬರ್ತಾರೆ, ಗಂಡನ ಮನೆ ಕಡೆಯವರು ಬರ್ತಾರೆ. ಇಬ್ಬರಿಗೂ ಊಟ ಮಾಡಂತೀರಿ, ಇಬ್ಬರಿಗೂ ಚಹಾ ಕುಡಿ ಅಂತೀರಿ. ಮಾತು ಒಂದೇ, ಕ್ರಿಯಾ ಒಂದೇ, ಪರ್ಕೆಟ್ಟೈತಿ. ಅವರಿಗೆ ಹೇಳಿದ್ದೇ ಬೇರೆ, ಅವ್ರಿಗೆ ಕರೆಯೋದೇ ಬೇರೆ, ಇವ್ರಿಗೆ ಮಾಡೋದೇ ಬೇರೆ. ಗೌಣ ಅಂತಾರೆ. ಅದಕ್ಕೆ ಗೌಣವಾಗಿ ಮಾಡ್ತೀರಿ ನೀವು ಅಲ್ಲ. ಹಾಗೆ ದೇವರಿಗೂ ಗೊತ್ತಾಗ್ತದೆ ನೀವು ಎಷ್ಟು ಭಾವದಿಂದ ಕೂಡ್ಕೊಂಡು ಮಾಡ್ತೀರಿ, ಎಷ್ಟು ಗೌಣವಾಗಿ ಮಾಡ್ತೀರಿ. ದೇವ್ರಿಗೆ ಗೊತ್ತಾಗಿಲ್ಲ. ಏನು ಮಳ್ಳದನ ದೇವ್ರವ? ಯಾವನೋ ಬೇಡ್ಕೊಂಡಂತ ದೇವ್ರಿಗೆ ಅಂತಾರೆ. ಅವಂದು ಕುರಿ ಕಳೆದಿತ್ತಂತ. ಕುರಿ ಸಿಕ್ಕರ ದೇವ್ರ ನಿನ್ನ ಹುಂಡಿಗೆ 2,000 ರೂಪಾಯಿ ಹಾಕ್ತೀನಿ ಅಂತ ಬಿಡ್ಕೊಂಡಂತ. ಅವನ ಫ್ರೆಂಡ್ ಅಂದ, ಅಲ್ಲ ಆಗಿನ ಕಾಲದ ಕತೆ ಹೇಳೋದು ನಾನು, ಕುರಿ ಇರೋದ 300 ರೂಪಾಯಿದು 2,000 ಕೊಡ್ತೀನಂತೀಯಲ್ಲೋ ಅಂದ್ರೆ, ಯಾವ ಕೊಣವದಾನೋ ದೇವ್ರಿಗೆ ಪುಸಲಾಯಿಸ್ತೀನಿ ಅನ್ನಂತವ. ಅಲ್ಲ, ದೇವ್ರಿಗೆ ಗೊತ್ತಾಗಿಲ್ಲ ನೀವು ಹ್ಯಾಂಗೆ ಮಾಡ್ತೀರಿ. ನಿಮಗೆ ಗೊತ್ತಾಗ್ತದೆ, ದೇವ್ರಿಗೆ ತಿಳಿಯಂಗಿಲ್ಲ. ಸರ್ವಜ್ಞ ಅದಾನ ದೇವರು, ಎಲ್ಲ ಬಲ್ಲವದಾನ, ಅವನಿಗೆ ತಿಳಿಯಂಗಿಲ್ಲ. ಆದ್ದರಿಂದ ಏನಂದ್ರೆ ಅವರು ಕ್ರಿಯಾ, ನಮಗೆ ಭಾಳ ಮಂದಿ ಕೇಳ್ತಾರೆ, ಯಪ್ಪ ನೀವು ಮಂತ್ರ ಅನ್ಕೋಂತ ಪೂಜಾ ಮಾಡ್ತಿರಲ್ರಿ, ಮಂತ್ರ ಕಲಿಸ್ರಿ, ಮಂತ್ರ ಹೇಳ್ರಿ. ನಾ ಮಂತ್ರದ ಗೊಡವಿಗೆ ಹೋಗ್ಬೇಡ್ರಿ ಅಂತೀನ. ಮಂತ್ರ ಏನು ಭಾಳ ಮಹತ್ವದ್ದಲ್ಲ. ಕೆಲವ್ರು ಕೇಳ್ತಾರೆ, ನಮಗೆ ಪತ್ರಿ ಆಟ ಏರಿಸ್ಬೇಕ್ರ, ದಪ್ಪ ಏರಿಸ್ಬೇಕ್ರ, ಚೀತಿ ಏರಿಸ್ಬೇಕ್ರ, ಹೂವು ಏನು ಹೆಂಗೆ ಇಡ್ಬೇಕ್ರ, ಏನು ಮಹತ್ವದಲ್ಲ ಅಂತೀನ ಏನ್ರಿ. ಈ ಬಟ್ಗಳು ನೋಡ್ರಿ, ಕ್ರಿಯಾ ಮಾಡೋ ಹೊತ್ತಿನಾಗ ನಾವಿಟ್ಟು ಶಾಣ್ಯರು ಇದ್ದವ್ರು ನಮ್ಮನ್ನು ಹುಚ್ಚರು ಮಾಡ್ತಿರ್ತಾರೆ. ಆ ಕಡೆ ಕುಂದ್ರಿ, ಈ ಕಡೆ ಕುಂದ್ರಿ, ಇದನ್ನು ಹ್ಯಾಂಗೆ ಮಾಡಿರಿ, ಇದನ್ನು ಹಿಂಗೆ ಮಾಡಿರಿ. ಒಮ್ಮೊಮ್ಮೆ ಸಿಟ್ಟು ಬರ್ತಿರ್ತದೆ ನಮಗೂ. ಹ್ಯಾಂಗೆ ಮಾಡಿದ್ರೆ ಏನಾಯ್ತು, ಭಾಳ ಮಹತ್ವದ್ದಲ್ಲ. ಸುಮ್ಮನೆ ಒಂದು ಆಚಾರ ಮಾಡ್ಕೊತ ಬಂದು, ಹೆಂಡ್ತಿ ಎಡ್ಕ ಕುಂದ್ರಬೇಕು, ಗಂಡು ಬಲಕ ಕುಂದ್ರಬೇಕು. ಜಗಳ ತೆಗೆದ್ರಪ್ಪ, ಯಾಕ ನಾ ಬಲಕೆ ಕುಂದ್ರವ್ರಂದ್ರೆ ಏನು ಮಾಡೋರದಿರಿ ನೀವು? ಎಷ್ಟು ದಿವಸ ನೀವು ಬಲಕ್ಕೆ ಕುಂತೀರಿ, ನಮ್ಮ ಎಡಕ್ಕೆ ಕುಂದ್ರಿಸಿರಿ. ನಾವೇನು ಮುಂದೆ ನಾವೇ ಬಲಕ್ಕೆ ಕುಂದ್ರವ್ರಂತ ಏನಾರ ಮಾಡೋರದಿರಿ ನೀವು? ನಿಮ್ಮ ಕೈಯಿಂದಾರ ಏನೂ ಮಾಡ್ಲಿಕ್ಕಾಗೋದಿಲ್ಲ. ನನಗೂ ಗೊತ್ತದ, ಅವ್ರಿಗೂ ಗೊತ್ತದ. ಅದಾರಂತ ನಡೆದು ಇನ್ನು ನೀವು ಅವ್ರು ಹೇಳ್ದಂಗೆ ಕೇಳ್ಬೇಡ್ರವ. ಇಟ್ಟು ದಿವಸ ತನ ನಿಮ್ಮ ಮನೆಗೆ ನಡಿಲಾಕ ಬರ್ತಿದ್ರು, ಅದು ಆಚಾರ ಅಂದ್ರಿ. ನಾವ್ಯಾಕೆ ಬರಮ್ಮ, ಇನ್ನು ನೀವ ಬರ್ರಿ ಅಂತಂದ್ರೆ ಏನ ಮಾಡೋರದಿರಿ ನೀವು ಏನು ಮಾಡೋರದಿರಿ ಹೇಳ್ರಿ, ಏನು ಮಾಡ್ಕೊಳ್ಳೋರದಿರಿ? ಅದಕ್ಕೆ ನಾವಂತೀವಿ ಆಚಾರ ಬಹಳ ಮಹತ್ವದ್ದಲ್ಲ ಅಂದ್ರೆ. ನಾವು ನಮ್ಮ ಅನುಕೂಲಕ್ಕೆ ಹೆಂಗೆ ಬರಬೇಕು ಹಂಗಂಗೆ ಆಚಾರಕ್ಕೆ ಕಲ್ಪನಾ ಮಾಡ್ಕೊಂಡಿವಿ. ಆಚಾರ ಬಹಳ ಮಹತ್ವದ್ದಲ್ಲ. ಪಾರ್ವತಿ ಅಲ್ಲಂತ ಏನ್ರಿ ಅವನು ಎಷ್ಟು ಚಂದ ಪೂಜಾ ಮಾಡ್ತಾನ, ಇವ ಬರೀ ಕ್ರಿಯಾ ಮಾಡ್ತಾನ ಅಷ್ಟೇ. ಭಾವದಾಗ ನಾ ಇಲ್ಲ ಅದ ಹಂಗೆ ಹೇಳ್ತೀರಿ ನೀವು ಅಲ್ಲಂತ, ನೋಡಮ್ ತೋರಿಸ್ತೀನಿ ನಿನಗ. ಮುಂಜಾನೆ ಬೆಳಿಗ್ಗೆ ಪುರೋಹಿತ ಹೂವು, ಪತ್ರಿ, ಇಂಥ ಹಾರ ಅಂಡಿ
ಹೋಳಿಗೆ ನೈವೇದ್ಯ ಎಲ್ಲ ತೊಗೊಂಡು ಬಂದು ಪೂಜಾ ಮಾಡ್ತಿದ್ದ ದ್ರೌಪದಿಯನ್ನು ನೋಡ್ರಿ ಎಷ್ಟು ಚಂದ ಮಾಡ್ತಾನೆ ಅವ ಪೂಜಾ. ಚಂದ ಮಾಡಿ ತೋರಿಸ್ತೀನಿ ಅದು. ಅವನ ನಿಷ್ಠೆ ಪರೀಕ್ಷೆ ಮಾಡ್ಲಾಕ ಭೂಕಂಪ ಮಾಡ್ಲಾಕತ್ತಿನಂತೀವಿ. ಭೂಕಂಪ ಅಂದ್ರೆ ಭೂಮಿ ಅಳಿಗಾಡಕತ್ತು. ಭೂಮಿನ ಅಳಿಗಾಡ್ದಾಗ ಇನ್ನು ಗುಡಿ ಅಳಿಗಾಡಂಗಿಲ್ಲ ರೀ. ಗುಡಿ ಅಳಿಗಾಡು ಹೊತ್ನ್ಯಾಗ ಪುರೋಹಿತ ಕಚ್ಚಿ ಬಿಚ್ಚಿದ್ದೆ ಗೊತ್ತಾಗಿಲ್ಲ, ಓಡಿ ಹೊರಗೆ ಹೋದಂತ. ಏನ್ರಿ ಗುಡಿ ನನ್ನ ಮೈ ಮೇಲೆ ಬಿದ್ದರೆ ಗತಿ ಹಂಗಂತ ತಿಳ್ಕೊಂಡು ಇವ ಓಡಿ ಹೊರಗೆ ಹೋದ. ಗುಡಿ ಮೈ ಬಿದ್ದರೆ ನನ್ನ ಅಪ್ಪನ ಗತಿ ಏನಾಗಿತ್ತು ಅಂತ ತಿಳ್ಕೊಂಡು ಅವ ಒಳಗೆ ಬಂದ. ವ್ಯತ್ಯಾಸ ಗೊತ್ತಾಗ್ತದ ಇಬ್ಬರಿಗೂ. ದ್ರೌಪದಿ ಅಂದ್ಲು, ಏ ಆದ್ಮಿ ಬರೋಬರ್ನೇ ಅಂತಂದಕಿ. ನೋಡ್ಲಾಕರ ಏಡ್ ಚಂದ ಕಾಣ್ತಾನ, ಏನು ವಿಭೂತಿ ಹಚ್ಚಾನ, ಜುಟ್ಟ ಬಿಟ್ಟಾನ, ಹೊಟ್ಟಿ ಬಿಟ್ಟಾನ, ಏನು ಮೈ ತುಂಬ ಬುದಿ ಭಸ್ಮ ಬಡ್ದಾನ. ಅಷ್ಟೇ ಅಲ್ಲದ ಮತ್ತೆ ಇನ್ನೂ ಪರೀಕ್ಷೆ ಮಾಡಿದ ಪರಮಾತ್ಮ. ಏನು ಪರೀಕ್ಷೆ ಮಾಡ್ದ? ಇಷ್ಟೇ ಅಲ್ಲ, ಪಾರ್ವತಿ ಇನ್ನೂ ನೀ ಸ್ವಲ್ಪ ನೋಡು ಲೀಲಾ, ನೋಡು ನನ್ನ ಲೀಲಾ ಹೆಂಗಿರ್ತದೆ. ಕಣ್ಣಪ್ಪನ ಭಕ್ತಿ ಯಾಕೆ ನನಗೆ ಮೆಚ್ಚುಗೆ ಅನ್ನೋದು ಗೊತ್ತಾಗ್ತದೆ ನಿನಗೆ. ಕಣ್ಣೊಳಗೆ ರಕ್ತ ಬರುವಂಗೆ ಮಾಡಿದಂತ. ಇದು ಕಣ್ಣು ಕೆಟ್ಟದ, ರಕ್ತ ಬರ್ಲಾಕತ್ತದ, ನನ್ನ ಕಣ್ಣು ಕಿತ್ತಿಟ್ರೆ ಚಲೋ ಆದಿತ್ತನಂತ ತಿಳ್ಕೊಂಡು ಆ ವ್ಯಾದ ಕಣ್ಣು ಕಿತ್ತಿಟ್ನಂತ, ಕಣ್ಣು ಕೊಟ್ಟನಂತ. ಅದಕ್ಕೆ ಕಣ್ಣಪ್ಪ ಅನಿಸಿದ್ದ ಅವನ ಹೆಸರು. ಅವನ ಹೆಸರು ಏನಿತ್ತು ಯಾರಿಗೂ ಗೊತ್ತು, ಅವ್ರವು ಇಟ್ಟು ಹೆಸರು ಕಣ್ಣಪ್ಪ ಅನಿಸಿದ್ದು. ಅದಕ್ಕೆ ರೀ ಕಣ್ಣು ಕೊಟ್ಟಂತವ. ದೇವರು ಹಿಂಗೆ ನೋಡ್ರಿ ಪರೀಕ್ಷೆ ಮಾಡಾಕತ್ತಿನಂತಂದ್ರೆ ಪರೀಕ್ಷೆದ ಮ್ಯಾಗ ಪರೀಕ್ಷೆ ಮಾಡ್ತಾನೆ ದೇವ್ರು. ಎಡಗಣ್ಣು ಸೋರ್ಲಾಕತ್ತಿತ್ತು, ಇದು ಬಂದಾಯ್ತು. ಇನ್ನು ಬಲಗಣ್ಣು ಸೋರ್ಲಾಕತ್ತು. ತಂದು ಇನ್ನೇನು ಬಲಗಣ್ಣು ಉಳಿದಿತ್ತಲ್ಲ, ಬಲಗಣ್ಣನ್ನು ಕಿತ್ತಿಡ್ಬೇಕಂತಾನೆ. ಇದು ಒಂದು ಕಿತ್ತಿಡ್ಬೇಕಂದ್ರೆ ಅದು ಕಣ್ಣು ಕಾಣಂಗಿಲ್ಲ, ಅದು ಹ್ಯಾಂಗೆ ಮಾಡ್ಬೇಕಂಥೇಳಿ ಎಡಗಾಲ ಆ ಕಣ್ಣಿಗೆ ಎಡಗಾಲ ಕೊಟ್ಟು ಕಣ್ಣು ಕಿತ್ತಿ ಇಟ್ಟನಂತ. ಆವಾಗ ಪರಮಾತ್ಮ ಪ್ರತ್ಯಕ್ಷ ಆದಂತೆ. ಪಾರ್ವತಿಗೆ ಅನಿಸ್ತಂತ, ಇವನ ಆಚಾರ ಸರಿ ಇಲ್ಲ ಕರೆ, ಆದರೆ ಭಕ್ತಿ ಇವಂದ ಬರೋಬ್ಬರಿ ಐತಿ ಅಂದ್ರಿ. ಅದಕ್ಕೆ ಆಚಾರ ಮುಖ್ಯ ಅಲ್ಲ, ಭಾವ ಮುಖ್ಯ, ಭಕ್ತಿ ಮುಖ್ಯ. ಅದಕ್ಕೆ ನಿಜಗುಂಡ ಏನು ಹೇಳಕೊಂಡಿದ್ದಾರೆ ಇವತ್ತ? ವರಭಕ್ತಿಯಿಂದ ಸಚ್ಚರಿತ ಮುಂದುಂಟೆ. ಭಕ್ತಿ ಬಹಳ ಮಹತ್ವದ್ದೇವಿನ ಸದಾಚಾರ ಏನು ಬಹಳ ಮಹತ್ವದ್ದಲ್ಲಪ್ಪ ಅಂದ್ರವ್ರು. ಯಾವುದು ಮಹತ್ವದ ಅಂದಂಗೆ ಆಯ್ತಂಗಾರ? ಭಕ್ತಿ ಮಹತ್ವದ್ದು. ಭಕ್ತಿ ಬಹಳ ಮಹತ್ವದ್ದು. ಭಕ್ತಿ ಅಂದರೆ ಏನು? ಈಗ ನೋಡಿ, ಈಗ ಬರೀ ಇಲ್ಲಿ ನಾನು ಆಚಾರದ ಬಗ್ಗೆ ಮಾತಾಡಿದೆವು. ಈಗ ಎದ್ರ ಬಗ್ಗೆ ಮಾತಾಡ್ಬೇಕು ನಾವು? ಆಚಾರದ ಬಗ್ಗೆ ಒಂದು ತಾಸು ಆಗ್ಯದ. ಮತ್ತು ಭಕ್ತಿ ವ್ಯಾಖ್ಯಾನ ಸರಿಯಾಗಿ ಆಗ್ಬೇಕಂದ್ರೆ ಇನ್ನೊಂದು ತಾಸು ಆಗ್ಬೇಕು. ಅದು ಬರೇ ಭಕ್ತಿ ಅಂತ ಬೇರೆ ಹೇಳಿಲ್ಲ. ಮತ್ತೇನು ಹೇಳ್ಯಾರಿ? ವರಭಕ್ತಿ ಅಂದಾರ. ವರಭಕ್ತಿ ಅಂದ್ರೆ ಏನು? ವರಭಕ್ತಿ ಅಂದರೆ ಭಕ್ತಿ ಎಂಬ ಪದದ ವ್ಯಾಖ್ಯಾನವನ್ನು ನಾವು ಮೊದಲು ನಿರೂಪಣೆ ಮಾಡ್ತೀವಿ. ಭಕ್ತಿ ಅಂದರೆ ಭಕಾರಾತ್ ಭವ ಉದ್ದಿಷ್ಟ, ಕಕಾರಾತ್ ಕಲ್ಮಷಂ ಭವೇತ್, ತಕಾರಾತ್ ತ್ರಾಯತೆ ಯಸ್ಮಾತ್ ತತ್ ಭಕ್ತಿರಿತ್ಯುಚ್ಯತೆ. ಭಕ್ತಿ ಎಂಬ ಪದದಲ್ಲಿ ನೋಡ್ರಿ, ಭಕ್ತಿ ಎಂಬ ಪದದಲ್ಲಿ ಒಂದು ಬ ಐತಿ, ಆಮೇಲೆ ಕ ಐತಿ, ಮತ್ತು ತ ಐತಿ. 3 ವರ್ಣಗಳ ಪ್ರಧಾನ ಅದಾವಲ್ರಿ. 3 letters. ದೇರ್ ಆರ್ 3 letters. ಲೆಟರ್ಸ್ ಅಂತಂದ್ರೆ ಇದು ಅಲ್ಲ. ಲೆಟರ್ಸ್ ಅಂದರೆ ಅಕ್ಷರಗಳಿಗೆ ಲೆಟರ್ಸ್ ಅಂತಾರೆ ಇಂಗ್ಲೀಷ್ದೊಳಗೆ. 3 ಅಕ್ಷರ ಬಹಳ ಮಹತ್ವದ. ಮೊದಲನೇದು ಯಾವುದ್ರಿ? ಭವ. ಎರಡನೇದು ಯಾವುದು? ಕ. ಮೂರನೇದು ಯಾವುದು? ತಿ. ತ ಐತಲ್ಲ, ಭಕ್ತಿ. ಭ ಅನ್ನೋದಕ್ಕ ಭವ, ಭಕಾರಾತ್ ಭವ ಉದ್ದಿಷ್ಟ. ಭದಿಂದ ಭವವನ್ನು ಉದ್ದೇಶಿಸಲಾಗಿದೆ. ಭದಿಂದ ಭವ ಹೇಳಲಾಗಿದೆ ಅಂದ್ರವ್ರು. ಭವ ಅಂತಂದ್ರೆ ಏನ್ರಿ? ಸಂಸಾರ. ಕಷ್ಟದ ಸಂಸಾರಕ್ಕೆ ಏನಂದಾರೆ? ಭವ ಅಂದಾರ.
ಮುಂದೆ ಕ ಐತಲ್ಲ ಭಕ್ತಿ ಅನ್ನುವಲ್ಲಿ ಕ ಕ ಅಂದ್ರೆ ಕಲ್ಮಶ. ಕಲ್ಮಶ ಏನೇ ಪಾಪ, ಅದು ಸ್ಥೂಲದೇ ಇದಿರ್ಬೋದು, ಸೂಕ್ಷ್ಮದೇ ಇದಿರ್ಬೋದು, ಮನಸ್ಸಿಂದ ಇರ್ಬೋದು, ಎಲ್ಲ ರೀತಿಯ ಪಾಪರೂಪ ಕಲ್ಮಶ. ಮಾಯಾ ಅಮಲ, ಕಾರ್ಮಿಕ ಮಲ, ಆಣವ ಮಲ ಇವೆಲ್ಲವೂ ಕಲ್ಮಶ. ಈ ಕಷ್ಟದ ಸಂಸಾರ ಗಂಟು ಬಿದ್ದಿದ್ದೇ ಕಲ್ಮಶದಿಂದ, ಈ ಕರ್ಮಗಳಿಂದಾನೆ ಏನ್ರಿ. ಇದು ಎದರಿಂದ ನಿವೃತ್ತಿ ಆಗ್ತದೆ ನೋಡ್ರಿ. ಇವನ್ನೆಲ್ಲ ನಮ್ಮ ಸಂಸಾರ, ನಮ್ಮ ತಾಪ, ನಮ್ಮ ಪಾಪ, ನಮ್ಮ ಕೋಪ ಯಾವುದು ಕಳೀತು ನೋಡ್ರಿ, ಅದಕ್ಕೇನು ಅನ್ನಬೇಕು? ಭಕ್ತಿ ಅನ್ನಬೇಕು ಅಂದರು. ಭಕ್ತಿ ಅಂದ್ಕೊಳ್ಳೋಣ, ಮುಂಜಾನೆ ಅಂದ್ಕೊಂಡು ಜಳಕ ಮಾಡಿ ಒಂದಿಟ್ಟು ಎಣ್ಣೆ ತೊಗೊಂಡು, ಒಂದಿಟ್ಟು ಬತ್ತಿ ತೊಗೊಂಡು, ಒಂದಿಷ್ಟು ಊದುಬತ್ತಿ ತೊಗೊಂಡು, ಒಂದು ಕೊಳತ ಕಾಯಿ ತೊಗೊಂಡು, ಕೊಳತ ಕಾಯಿ ಒಡೆದು ಗುಡಿಯೆಲ್ಲ ಹೊಲಸಿಡಿಸಿ ನಾ ಭಾರಿ ಭಕ್ತಿ ಮಾಡಿ ಬಂದೆ. ನಾವು ಭಾಳ ನಡ್ಕೊತೀವಿ, ದೇವ್ರಿಗೆ ಭಾಳ ನಡ್ಕೊತಾರಂತ. ಅಲ್ಲ, ಭಕ್ತಿ ಅಂದ್ರೆ ಏನ್ರಿ? ಅಚಲವಾದ ನಂಬುಗೆ, ದೇವನಲ್ಲಿರ್ತಕ್ಕಂಥ ಅಚಲವಾದ ನಂಬುಗೆ ಏನ್ರಿ. ಅನುಪಮಾಚಲ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ ಅಂದರು ಏನ್ರಿ. ಅಚಲವಾದಂಥ ನಿಷ್ಠೆ, ಎಂಥ ಕಷ್ಟ ಬಂದರೂ ಅಚಲವಾದ ನಿಷ್ಠೆ, ಅದು ನಿಜವಾದ ಭಕ್ತಿ. ಕೊನೆಗೆ ಒಂದು ಸಿದ್ಧಾರೂಢ ಲೀಲಾ ಹೇಳಿ ಮುಗಿಸಿಬಿಡ್ತೀನಿ. ಅಂದ್ರೆ ಅನುಪಮಾಚಲ ಭಕ್ತಿ ಅನ್ನೋದಕ್ಕೆ ಕುಂಬಾರ ಬಸಮ್ಮ ಅಂತ ಒಬ್ಬ ಮಹಾಭಕ್ತೆ, ಸಿದ್ಧಾರೂಢರ ಮಹಾಭಕ್ತೆ, ಅಪಾರ ನಿಷ್ಠೆ ಸಿದ್ಧಾರೂಢರ ಮೇಲೆ. ಬಹುದಿನಗಳಾದರೂ ಮಕ್ಕಳಾಗಿರಲಿಲ್ಲ. ಮಕ್ಕಳಾಗಲಿಲ್ಲ ಅಂದರೆ ಭಾಳ ಚಿಂತೆ. ಅವ್ರಿಗೆ ಎಷ್ಟು ಚಿಂತೆ ಇರ್ತದೋ ಗೊತ್ತಿಲ್ಲ. ಆ ಓಣ್ಯಾಗ ಮುದುಕರು ಇರ್ತಾರಲ್ಲ, ಆ ಮುದುಕರ ಭಾಳ ಚಿಂತೆ ಮಾಡ್ತಿರ್ತಾವೆ. ಏನ್ರಿ, ಅದು ಹೊರಗೆ ಬಂದ್ರೆ ಸಾಕು, ಕಟ್ಟಿ ಮೇಲೆ ಕುಂತು ಬಾಯಿ ಬಿಚ್ಚಂಗಿಲ್ಲ, ಆಕಿನ ಸುದ್ದಿ ಮಾತಾಡೋದು ಬಿಡಂಗಿಲ್ಲ. ಯಾಕೆ ಮುಂದೆ ಹಾಯ್ದು ಹೋಗ್ತಿರ್ತಾಳೆ, ಕೇಳಿಸ್ಕೊಂತಾಳೆ. ಇವು ಕಟ್ಟಿ ಮ್ಯಾಗ ಕುಂತಿರ್ತಾವ. ಇದು ಮುದುಕಿ ಆಚೆ ಕಡೆ ಮನೆ ಮುದುಕಿ ಆ ಮನೆ ಕಟ್ಟಿ ಮ್ಯಾಗ ಕುಂತ್ಕೊಂಡಿರ್ತದ. ಈ ಮುದುಕಿ ಈ ಮನೆ ಕಟ್ಟಿ ಮ್ಯಾಗ ಕುತ್ಕೊಂಡಿರ್ತದೆ. ಕಟ್ಟಿ ಮುಂದೆ ಕುಂತು ಅವ್ರ ಮನೆ ಕಾಯವರು. ಅದಕ್ಕೆ ನಾ ಹೇಳ್ತಿರ್ತೀನಿ ಅಂದ್ರಿ, ಈ ಹಳೆ ಮುದುಕ್ಯಾರ ಅಂತಂದ್ರೆ ಹಳೆ ಕಾಲದಾಗ ಈಗಿನ ಕಾಲದ CC ಕ್ಯಾಮ್ರಾ ಇದ್ದಾಗ ಅಂತಂದ್ರೆ ಮೊನ್ನೆ ಒಬ್ಬ ಪೊಲೀಸ್ ಏನ್ರಿ, ಅದು ಭಾಳ ವೈರಲ್ ಆಗ್ಯದ. ಎಲ್ಲರಿಗೆ ಹೇಳ್ಯಾನ, ಕಳುವಾಗ್ಯದ ಬಂದಾರ. ಇಷ್ಟೆಲ್ಲ ಮನ್ಯಾಗ ನೀವು ಲಕ್ಷ ಲಕ್ಷ ಕೊಟ್ಟು ಸೋಫಾ ಸೆಟ್ ತಂದು ಹಾಕ್ತೀರಿ, 2 ಲಕ್ಷ ಕೊಟ್ಟು ತಂದು TV ಹಾಕ್ತೀರಿ, ಒಂದು 20,000 ಕೊಟ್ಟು ನಿಮಗೆ CC ಕ್ಯಾಮ್ರಾ ಹಾಕ್ಕೊಳಕ್ಕಾಗೋದಿಲ್ಲ ಅಂತ ಬೇಯ್ದ ನಾವು. ಅದು ಭಾರಿ ವೈರಲ್ ಆಗಿದೆ ವಿಡಿಯೋ. ಇಲ್ಲಿ ಪಟ್ನಾದಾಗ ಎಲ್ಲಿ CC ಕ್ಯಾಮ್ರಾ ಹಾಕೋಬೇಕು? ನಮ್ಮ CC ಕ್ಯಾಮ್ರಾ ಭಾರಿ ಅದಾವ. ಅವು ಕರೆಂಟ್ ಹೋದ ಅಂದ್ರೆ ಕೈ ಕೊಡ್ತಾವ. 24 ತಾಸು ನಿಗಾ ವಹಿಸ್ತಾವೆ. ಈ ಕಟ್ಟಿ ಕುಂದ ಮಾತಾಡ್ತಿರ್ತಾವ. ಆಕೆ ಹೊಂಟ್ಲ ಅಂತ ತಿಳ್ಕೊಡ್ರಿ. 4-5 ವರ್ಷ ಆಗ್ಯದ ಮದುವೆಯಾಗಿ, ಮಕ್ಕಳು. ಆಕೆ ಅಂತಿರ್ತಾಳೆ ಆ ಕಡೆ, ಏನು ಇಲ್ಲೇ ಅಂತ. ಅವರು ಬಾಯಿ ತೆರಲಾರದೆ ಕೈ ಸೋನಿ ಕಣಸೋನಿವೆ ಮಾತಾಡಿದ್ರೆ ಈಗೀಗ ಗೊತ್ತಾಗಿರ್ತದೆ ನನಗೆ ಮಕ್ಕಳಿಂದ ಮಾತಾಡ್ಲಕ್ಕಂತ. ನೀರು ತರ್ಲಕ್ಕೆ ಹೋದಕ್ಕೆ ಈಕಿ ತಂದು ಕಣ್ಣೀರು ಹಾಕೋದು ಕುಂದಿರ್ತಾಳೆ ಮನ್ಯಾಗ ಬಂದು. ಚಿಂತೆ, ಮಕ್ಕಳಿಲ್ಲ ಅಂದ್ರೆ ಭಾಳ ಚಿಂತೆ. 10 ವರ್ಷ ಆಗ್ಯದ, ಮಕ್ಕಳಿಲ್ಲ. ಸಿದ್ಧಾರೂಢ ಮಠಕ್ಕೆ ಸೇವಾ ಮಾಡಕ್ಕೆ ಹೋಗ್ತಿದ್ಲು. ಒಂದು ಸೇವಾ ಮುಗಿಸಿ ಬರೋ ಹೊತ್ನ್ಯಾಗ, ಹೇ ಸದ್ಗುರುನಾಥ, ಬಂಜಂಬ ಶಬ್ದ ಹೊರಲಾರೆ, ನನಗೆ ಸತ್ಪುತ್ರನ ದಯಪಾಲಿಸು ತಂದೆ ಅಂತ ಬೇಡ್ಕೊತಿದ್ಲು. ಅವಳ ಸೇವೆ
ನಿಷ್ಠೆ ಪ್ರೀತಿಗೆ ಮೆಚ್ಚಿದಂಥ ಸಿದ್ದಾಡಜ್ಜ ಒಂದು ಸಲ 2 ಬಾಳೆಕಾಯಿ ಕೊಟ್ಟನಂತೆ. ನಿನಗೆ ಸಂತಾನ ಪ್ರಾಪ್ತಿ ಆಗ್ತದಮ್ಮ, ನಿನ್ನ ಸೇವೆ ಗುರುವಿಗೆ ಮುಟ್ಟ್ಯಾದಂತ ಹೇಳಿ 2 ಬಾಳೆಕಾಯಿ ಕೊಟ್ಟನಂತೆ. 2 ಮಕ್ಕಳನ್ನ ಹಡಲು, 2 ಮಕ್ಕಳಿಗೆ ಸಿದ್ದಾವಳ ಅಂತಾನೆ ಹೆಸರಿಟ್ಲಂತೆ. 2ಕ್ಕೂ ಒಂದೇ ಹೆಸರಾದ್ರೆ ಹೆಂಗೆ ಗುರುತಿಸ್ತಂದ್ರೆ ಮೊದಲು ಹುಟ್ಟಿದ್ದು ದೊಡ್ಡ ಸಿದ್ದಾರೂಢ, ಆಮೇಲೆ ಹುಟ್ಟಿದ್ದು ಸಣ್ಣ ಸಿದ್ದಾರೂಢ ಅಂತಿಲ್ಲಂತೆ. ಏನ್ರಿ ಇಂಥ ನಿಷ್ಠೆ ನೋಡ್ರಿ ಸಿದ್ದಾಡಜ್ಜನ ಮ್ಯಾಗ. ಆ ಹುಬ್ಬಳ್ಳಿ ಕಡೆ ಅಲ್ಲಿಕೇರಿ ಜಾತ್ರೆ ಅಂತ ಮಾಡ್ತಾರೆ. ನೀವು ಹೆಂಗೆ ಆ ಎಳ್ಳಾಮಾವಾಸ್ಯೆಗೆ ಎಲ್ಲ ಚಲೋ ಅಡುಗೆ ಮಾಡ್ಕೊಂಡು ಹೊಲಕ್ಕೆ ಹೋಗ್ತಿರಲ್ಲ, ಅವರು ಅದಕ್ಕಿಂತ ಮೊದಲು ಬರುವಂಥ ಹುಣ್ಣಿಮೆಗೆ ಹೋಗ್ತಾರೆ. ಸಿಗಿ ಹುಣ್ಣಿಗೆಲ್ಲ ಬುಟ್ಟಿ ತುಂಬ ಎಲ್ಲ ಅಡುಗೆ ಮಾಡ್ಕೊಂಡು ಹೊಲ ಇದ್ದವ್ರು ಹೊಲಕ್ಕೆ ಹೋಗ್ತಿದ್ರ. ದೊಡ್ಡ ಸಿಟಿ ಹುಬ್ಬಳ್ಳಿ, ಹೊಲ ಇಲ್ಲದವರು ಸಿದ್ದಾಡಜ್ಜನ ಇದಕ್ಕೆ ಬರ್ತಿದ್ರು, ಮಠಕ್ಕೆ ಬರ್ತಿದ್ರು. ಅದು ದೂರ ಇತ್ತಲ್ಲ, ಅಡವ್ಯಾಗ ಇದ್ದಂಗೆ ಇತ್ತು, ಭಾಳ ಮಂದಿ ಬರ್ತಿದ್ರು. ಸಿದ್ದಾರೂಢರು 2 ದೊಡ್ಡ ಕೆರೆ ಕಟ್ಟಿಸಿದ್ರು. ಒಂದು ಬಟ್ಟೆ ತೊಳಿಲಾಕ, ಮೈ ತೊಳ್ಕೊಳಕ್ಕೆ 1 ಕೆರೆ ಬಳಸ್ತಿದ್ರು, ನೀರು ಕುಡಿಲಾಕ 1 ಕೆರೆ ಬಳಸ್ತಿದ್ರು. ಬಸಮ್ಮನ ಮಕ್ಕಳು 2, ಒಂದು 7 ವರ್ಷದ್ದು, ಒಂದು 8 ವರ್ಷದ್ದು. ದೊಡ್ಡ ಸಿದ್ದಾರೂಢ, ಸಣ್ಣ ಸಿದ್ದಾರೂಢ 2 ಕೂಡಿ ಬುತ್ತಿ ಕಟ್ಕೊಂಡು ಬಂದಾವ. ಎಲ್ಲರೂ ಕೂಡ ಕುಂತು ಊಟ ಮಾಡ್ಯಾವ. ಸಣ್ಣ ಸಿದ್ದಾರೂಢ ನೀರು ತರ್ಲಾಕ್ಕೆ ಹೋಯ್ತು. ಕೆರೆ ಒಳಗೆ ಕಾಲು ಜಾರಿ ನೀರಿಗೆ ಬಿತ್ತು. ಈಸಬಾರದಂಥ ಹುಡುಗ 2 ಸಲ ಮ್ಯಾಲೆ ಬಂದು 3-4 ಸಲಕ್ಕೆ ನೀರು ಕುಡಿದಂಥ ಹುಡುಗ ಒಳಗೆ ಹೋದದ್ದು ಒಳಗೆ ಹೋಯ್ತು. ನೀರು ತರ್ಲಾಕ ಹೋದ ಹುಡುಗ ಬರಲಿಲ್ಲ ಅಂದ್ರಾಗ ಅಲ್ಲಿ ಅಷ್ಟೊತ್ತಿಗೆ ಹೆಣ್ಮಗಳು ನೀರು ತರ್ಲಾಕ ಬಂದು ನೋಡಿದ್ಲು. ಹುಡುಗ ಮ್ಯಾಲೆ ಏಳಿ ಕೆಳಗೆ ಮುಳುಗುತ್ತಾ ಇರೋದು ನೋಡಿದ್ಲು, ಬಂಡ ಮಾಡಿದ್ಲು. ಹುಡುಗ ನೀರಿಗೆ ಬಿದ್ದದ್ದು ಬರ್ರೋ ಯಪ್ಪ, ಸಾಯ್ತದ ಬರ್ರೋ. ಸಾಧು ಒಬ್ಬ ಓಡಿ ಬಂದವನೇ, ನೀರಿಗೆ ಸಿಗದು ಮ್ಯಾಲೆ ತಂದು ಹಾಕಿದ. ಹೊಟ್ಟೆ ಉಬ್ಬು ಹೋಗಿತ್ತು, ನೀರು ಕುಡಿದು ಹುಡುಗ ಸತ್ತು ಹೋಗಿತ್ತೇನ್ರಿ. ಯಾರೋ ಬಸಮ್ಮಗೆ ಸುದ್ದಿ ಮುಡಿಸಿದ್ರು. ಸತ್ತ ಮಗುವಿನ ತೊಡೆ ಮೇಲೆ ಹಾಕೊಂಡು ಒಂದೇ ಸಮನೆ ಅಳತಿದ್ಲು ಬಸಮ್ಮ. ಯಪ್ಪ, ಕಿತ್ಕೊಳ್ಳೋದಾದ್ರೆ ಕೊಟ್ಟೆ ಅಕ್ಕ, ನನ್ನ ಮಗ ಎಷ್ಟು ಶಾಣೆ ಇತ್ತು, ಇದನ್ನು ಕೊಂದೆ ಅಕ್ಕ. ತ್ರಾಸಾಗಿತ್ತು, ಅಳಕ್ಕೆ ಹತ್ತಿದ್ಲು. ಸಿದ್ದಾವಡ ಹೆಸರು ತೊಗೊಂಡು ಅಳಕ್ಕೆ ಹತ್ತಿದ್ಲು. ಯಾರೋ ಸುದ್ದಿ ಮುಡಿಸಿದ್ರು, ಸಿದ್ದಾವಡ ಅಜ್ಜ ಬಂದ. ಸಿದ್ದಾವಡ ಅಜ್ಜನ ನೋಡಿ ನಮಸ್ಕಾರ ಮಾಡಿದ್ಲು. ಯಪ್ಪ, ಇದನ್ನು ಕಿತ್ಕೊಳ್ಳೋದಾದ್ರೆ ಯಾಕೆ ಕೊಟ್ಟಿ ನನಗ? ನನ್ನ ಹೊಟ್ಟ್ಯಾಗ ಬೆಂಕಿ ಬಿದ್ದಂಗಾಗ್ಯದ, ಎದ್ಯಾಗ ಬೆಂಕಿ ಬಿದ್ದಂಗಾಗ್ಯದ. ಕೊಟ್ಟ್ಯಾಕ, ಕಿತ್ಕೊಂಡ್ಯಾಕ? ಅಂಥ ಸಮಯದಲ್ಲಿ ಆಕೆ ನಿಷ್ಠೆ ನೋಡೋ ಸಲುವಾಗಿ ಸಿದ್ದಾವಡಜ್ಜ ಬಸಮ್ಮ ಕೇಳಿದಂತೆ, ಬಸಮ್ಮ ನಿನಗೆ ನಾ ಮಗ ಬೇಕು, ಈ ಮಗ ಬೇಕು ಅಂದಾಗ ತೊಡೆ ಮೇಲೆ ತಲೆ ಇದ್ದಂಥ ಮಗನ ತಲೆ ಭೂಮಿಗಿಟ್ಟು, ನೀ ಇದ್ರೆ ಜಗತ್ತ ಬೇಡ ಓಯಪ್ಪ, ನೀ ಬೇಕು. ನಿನ್ನ ಭಕ್ತಿ ಮೆಚ್ಚುಗೆ ಆಯ್ತು ನೋಡವ, ನಿನ್ನ ಭಕ್ತಿ ನನಗೆ ಮೆಚ್ಚುಗೆ ಆಯಿತು ಬಸಮ್ಮ. ಭಕ್ತಿ ಪರೀಕ್ಷೆಯಲ್ಲಿ ನೀನು ಪಾಸಾದಿ. ಆದ್ರೆ ಬಾ, ನಿನ್ನ ಮಗ ಬದುಕ್ತಾನೆ. ಹೋಗಿ ಒಂದು 21 ಹಳ್ಳ ಆರಿಸ್ಕೊಂಬ, ನಿನ್ನ ಮಗ ಬದುಕ್ತಾನೆ. ಆಕೆ ಹಳ್ಳ ಆರಿಸ್ಕೊಂಬರ್ದ್ರಾಗ ನಾ ಸಿದ್ದಾವಡಜ್ಜ ಹೊಟ್ಟೆ ಓದ್ತದ. ನೀರು ಬಂದು ಬಸಮ್ಮ ಮೈ ತುಂಬ ಹಚ್ಚಿ, ಏನು ಆ ಮಹಾತ್ಮನ ಹಸ್ತದೊಳಗೆ ಎಂಥ ತಾಕತ್ತು. ಮೈ ತುಂಬ ಕೈ ಆಡಿಸಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಾವು ಓಂ ನಮಃ ಶಿವಾಯ ಅಂತೀವಿ, ಏನು ಕೆಲಸನೇ ಕೊಡೋದು ಏನ್ರಿ. ಸಿದ್ದಾವಡಜ್ಜ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಮೈ ತುಂಬ ಭಸ್ಮ ಹಚ್ಚಿ ಕೈ ಆಡಿಸಿ ಎದಿ ಮೇಲೆ ಹೇಳೋ ತಮ್ಮ ಅಂತ ಎದಿ ಬಡದ್ರಂತ ಸತ್ತು ಹುಡುಗಿ ಎದ್ದು ಕುಂತ. ಮಗ ಸತ್ತಾಗನು ಗುರುವೇ ಬೇಕು, ದೇವರೇ ಬೇಕು ಅನ್ನೋದೈತಲ್ಲ, ಇದು ಭಕ್ತಿ.
ಇದು ನಿಷ್ಠ. ಇದು ಮಹತ್ವದ್ದೇ ವಿನ ಆಚಾರ ಬಹಳ ಮಹತ್ವದ್ದಲ್ಲ. ವರಭಕ್ತಿಯಿಂದ ಸಚ್ಚರಿತ ಮಂದುಂಟೆ. ಇಂಥ ಶ್ರೇಷ್ಠವಾದ ಭಕ್ತಿಗಿಂತ ಆಚಾರ ಏನು ಭಾಳ ಹೆಚ್ಚಿಂದಲ್ಲಪ್ಪ ಅಂತ ಹೇಳುವುದೇ ಈ ವಾಕ್ಯದ ಅಭಿಪ್ರಾಯ ಅಂತ ತಿಳಿಸ್ತಾ ನನಗೆ ಹೊಳೆದದ್ದು ಇವತ್ತು ಹೀಗೆ ಇಷ್ಟು ವಿಚಾರವನ್ನು ನಿಮ್ಮ ಮುಂದಿಡ್ತಾ 2 ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆವು. ನಮ್ಮ ಪಟ್ಟಣದ ಸದ್ಭಕ್ತರು ಬಹಳ ಭಕ್ತಿ ಸಂಪನ್ನ ಜನ. ಏನು ಮರೆತರು ಗುರುವಿನ ಮರ್ತಿಲ್ಲ ನೋಡ್ರಿ. ಶರಣಯ್ಯಪ್ಪ ನಿಮ್ಮ ಜೊತೆನೇ ಭಾಳ ಸಾದಾ ಸೀದಾ ಜೀವನ ಬದುಕಿದವರು. ನೀವು ಕೊಟ್ಟಂಥ ಕಟಿ ರೊಟ್ಟಿ ಪುಂಡಿ ಪಲ್ಯ ತಿಂದು ನಿಮ್ಗೆ ಶಾಸ್ತ್ರ ಹೇಳಿದವರು ಅಂತ ನಾನು ಕೇಳಿದ್ದೇನೆ ಏನ್ರಿ.